ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ ಇವತ್ತು ಅತ್ಯಂತ ಬಹುಮುಖ್ಯವಾಗಿದ್ದಿರತಕ್ಕಂತಹ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂಥೇಳಿ ಚೈಲ್ಡ್ ಸೈಕಾಲಜಿ ಹಾಗೂ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಕೊನೆಯ ತಯಾರಿಗೆ ಎನ್ನುವಂತೆ ಅತ್ಯಂತ ಪ್ರಮುಖವಾಗಿದ್ದಿರತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂಥೇಳಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಯಾರಿಗೆಲ್ಲ ಅಥರ್ವ ದಿ ಕಿಂಗ್ ಯೂಟ್ಯೂಬ್ ಚಾನೆಲ್ ಇಷ್ಟವಾಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಟಿ ಪರೀಕ್ಷೆ 1 ಮತ್ತು ಪರೀಕ್ಷೆ 2ಗೆ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಿರತಕ್ಕಂತಹ ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡೋಣ. ನೋಡಿರಿ, ಮೊದಲನೇ ಪ್ರಶ್ನೆ, ಮೊರೆನೋ ರೂಪಿಸಿದ ತಂತ್ರಕ್ಕೆ ಡ್ಯಾಶ್ ಎಂದು ಹೆಸರು ಅಂಥೇಳಿ ನಾವು ನೋಡ್ತೀವಿ. ಮೊರೆನೋ ಅಂಥೇಳಿ ನಾವು ನೋಡ್ತೀವಿ. ಮೊರೆನೋ ಆಗ್ಯದ ಅದು. ಮೊರೆನೋ ಅಂತಕ್ಕಂತಹ ವ್ಯಕ್ತಿ ರೂಪಿಸಿದ ತಂತ್ರಕ್ಕೆ ಏನಂತೇಳಿ ನಾವು ಕರಿತೀವಿ ಅಂತ ನೋಡಿದಾಗ ಸಮಾಜ ಮಿತಿ ಅಂಥೇಳಿ ಹೆಸರು. ಮುಂದಿನ ಪ್ರಶ್ನೆ, ವೀರ ವ್ಯಕ್ತಿಯ ಆರಾಧನೆ ಡ್ಯಾಶ್ ಅವಧಿಯ ಒಂದು ವಿಶಿಷ್ಟ ಅಂಥೇಳಿ ಇದ್ದಿರ್ತಕ್ಕಂಥ ಪ್ರಶ್ನೆ. ಆ ಪ್ರಶ್ನೆ ಹೇಗಿರುತ್ತೆ, ವೀರ ವ್ಯಕ್ತಿಯ ಆರಾಧನೆ ಅನ್ನುವುದು ಒಂದು ಡ್ಯಾಶ್ ಅವಧಿಯ ವಿಶಿಷ್ಟ ಏನಪ್ಪ ಅಂತಂದರೆ ಲಕ್ಷಣವಾಗಿದೆ ಅಂಥೇಳಿ ನೋಡಿದಾಗ, ಅಂದರೆ ಅದು ಉತ್ತರ ಬಾಲ್ಯ ವ್ಯವಸ್ಥೆನೋ, ತಾರುಣ್ಯ ವ್ಯವಸ್ಥೆನೋ, ಪೂರ್ವ ವಯಸ್ಕ ವ್ಯವಸ್ಥೆನೋ ಅಥವಾ ವಯಸ್ಸು, ಮಧ್ಯ ವಯಸ್ಸು ಅಂಥೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ತಾರುಣ್ಯ ವ್ಯವಸ್ಥೆಯಲ್ಲಿ ನಾವು ಸರಿಯಾದ ಉತ್ತರವನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ಪ್ರಾಯೋಗಿಕ ಅಳಿವಿನ ತತ್ವ ಡ್ಯಾಶ್ ಕಲಿಕೆಯ ಒಂದು ತತ್ವವಾಗಿದೆ ಅಂಥೇಳಿ ನಾವು ನೋಡ್ತೀವಿ. ಪ್ರಾಯೋಗಿಕ ಅಳಿವಿನ ತತ್ವ ಕಲಿಕೆಯ ಒಂದು ಅಂದರೆ ಡ್ಯಾಶ್ ಕಲಿಕೆಯ ಒಂದು ತತ್ವವಾಗಿದೆ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಏನಾತನ ಅನುಬಂಧನ ಕಲಿಕೆಯ ಒಂದು ತತ್ವವಾಗಿದೆ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ದೈಹಿಕ ವಿಕಾಸ ಅತ್ಯಂತ ವೇಗವಾಗಿ ಆಗುವುದು ಡ್ಯಾಶ್ ಅವಧಿಯಲ್ಲಿ ಅಂಥೇಳಿ, ಅಂದರೆ ಯಾವ ಅವಧಿಯಲ್ಲಿ ದೈಹಿಕ ವಿಕಾಸ ವೇಗವಾಗಿ ಆಗ್ತದೆ ಅನ್ನುವುದನ್ನು ಇದ್ದಿರ್ತಕ್ಕಂಥ ಪ್ರಶ್ನೆ. ದೈಹಿಕ ವಿಕಾಸದ ಅತ್ಯಂತ ವೇಗವಾಗಿ ಆಗುವ ಅವಧಿ ಯಾವುದು ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಜನ್ಮಪೂರ್ವ ಅವಧಿ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಜೆ.ಬಿ. ವ್ಯಾಟ್ಸನ್ ಒಬ್ಬ ಪ್ರಸಿದ್ಧ ಡ್ಯಾಶ್ ಮನೋವಿಜ್ಞಾನಿ ಅಂಥೇಳಿ ಇದ್ದಿರ್ತಕ್ಕಂಥದ್ದು. ಜೆ.ಬಿ. ವ್ಯಾಟ್ಸನ್ ಒಬ್ಬ ಪ್ರಸಿದ್ಧ ಮನೋವಿಜ್ಞಾನಿ ಅಂಥೇಳಿ ನೋಡಿದಾಗ ಆತ ಯಾವುದಕ್ಕೆ ಸಂಬಂಧಪಟ್ಟಿದ್ದಾನ ಅಂತಂದ್ರೆ ವರ್ತನವಾದಿ ಮನೋವಿಜ್ಞಾನಿ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಆರಂಭದಲ್ಲಿ ಮನೋವಿಜ್ಞಾನದ ಗುರಿ ಡ್ಯಾಶ್ ಅಧ್ಯಯನ ಮಾಡುವುದೆಂದು ಪರಿಗಣಿಸಲಾಗಿತ್ತು. ಸ್ಟಾರ್ಟಿಂಗ್ ಮನೋವಿಜ್ಞಾನ ಯಾವುದನ್ನು ಅಧ್ಯಯನ ಮಾಡ್ತದೆ ಅಂಥೇಳಿ ಪರಿಗಣಿಸಲಾಗಿತ್ತು ಅಂತಂದರೆ ಮನೋವಿಜ್ಞಾನ ಅದು ಆತ್ಮವಿಚಾರವಾಗಿ ಏನಪ್ಪ ಅಂತಂದ್ರೆ ಅಧ್ಯಯನ ಮಾಡ್ತದೆ ಅಂಥೇಳಿ ಪ್ರಾರಂಭದಲ್ಲಿ ನಂಬಲಾಗಿತ್ತು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅಭಿಪ್ರೇರಣೆಯು ಬಾಹ್ಯ ಒತ್ತಡದಿಂದಲೇ ವ್ಯಕ್ತಿಯ ಒಳಗಿನಿಂದಲೇ ಬಂದಾಗ ಅದನ್ನು ಹೀಗೆನ್ನುತ್ತಾರೆ ಅನ್ನುವುದು ಪ್ರಶ್ನೆ. ಅಭಿಪ್ರೇರಣೆ ಬಾಹ್ಯ ಒತ್ತಡದಿಂದ ವ್ಯಕ್ತಿಯ ಒಳಗಿನಿಂದಲೇ ಬಂದಾಗ ಅದನ್ನು ಹೀಗೆನ್ನುತ್ತಾರೆ ಅಂತಕ್ಕಂತಹ ಪ್ರಶ್ನೆಗೆ ಅದಕ್ಕೆ ಸರಿಯಾಗಿ ಇದ್ದಿರ್ತಕ್ಕಂಥ ಉತ್ತರ ಸಹಜ ಅಭಿಪ್ರೇರಣೆ ಅಂಥೇಳಿ ನಾವು ನೋಡ್ತೀವಿ. ಸಹಜ ಅಭಿಪ್ರೇರಣೆ ಅಂಥೇಳಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡ್ರಿ, ಒಬ್ಬ ಹುಡುಗ ಅಥವಾ ಹುಡುಗಿ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಪರೀಕ್ಷೆ ಒಂದರಲ್ಲಿ ತಾನು ಚೆನ್ನಾಗಿ ಉತ್ತರ ಬರೆದಿದ್ದನ್ನು ಪ್ರಶ್ನೆ ಪತ್ರಿಕೆ ಬಹಳ ಕಠಿಣವಾಗಿತ್ತೆಂದು ಹೇಳಿ ಸಮರ್ಥಿಸಿಕೊಳ್ಳುತ್ತಾಳೆ. ಈ ಹುಡುಗಿ ಅಥವಾ ಹುಡುಗ ಡ್ಯಾಶ್ ತಂತ್ರದ ಮೊರೆ ಎನ್ನಬಹುದು ಅಂಥೇಳಿ ಪ್ರಶ್ನೆ. ಡ್ಯಾಶ್ ತಂತ್ರದ ಮೊರೆ ಹೋಗಿದ್ದಾಳ ಅಂಥೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಪ್ರಕ್ಷೇಪಣ ತಂತ್ರ ಅಂಥೇಳಿ ನಾವು ನೋಡ್ತೀವಿ. ಅಂದರೆ ಪ್ರಶ್ನೆ ಪತ್ರಿಕೆ ಭಾಳ ಕಠಿಣಿತ್ತು, ನಾನು ಬುದ್ಧಿವಂತಿಕೆ ಅಂಥೇಳಿ ತೋರಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಅಂತೀವಿ. ಮುಂದಿನ ಪ್ರಶ್ನೆ, ಸಮೂಹ ಗತಿಶಾಸ್ತ್ರದ ಕ್ಷೇತ್ರಕ್ಕೆ ಮಹತ್ವಪೂರ್ಣ ಕೊಡುಗೆ ನೀಡಿದ ಮನೋವಿಜ್ಞಾನಿ ಯಾರು ಅಂಥೇಳಿ. ಯಾವುದಕ್ಕೆ? ಸಮೂಹ ಗತಿಶಾಸ್ತ್ರ ಕ್ಷೇತ್ರಕ್ಕೆ ಮಹತ್ವಪೂರ್ಣ ಕೊಡುಗೆ ನೀಡಿದ ಮನೋವಿಜ್ಞಾನಿ ಯಾರು ಅಂಥೇಳಿ ನೋಡಿದಾಗ ಸರಿಯಾದ ಉತ್ತರ ಕಾರ್ಟ್ ಲೆವಿನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೋಡಿರಿ, ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಿಕಾಸಕ್ಕೆ ಉದಾಹರಣೆಯಾಗಿದೆ ಅಂಥೇಳಿ ನಾವು ನೋಡ್ತೀವಿ. ಕೆಳಗಿನ ಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ಗಳಲ್ಲಿ ಕೆಳಗಿನ ಯಾವುದು ವಿಕಾಸಕ್ಕೆ ಉದಾಹರಣೆ ಆಗಿದೆ? ಎತ್ತರದಲ್ಲಿ ಹೆಚ್ಚಳನೋ, ಹಲ್ಲುಗಳು ಕಾಣಿಸಿಕೊಳ್ಳುವುದನೋ, ಶಬ್ದ ಭಂಡಾರದಲ್ಲಿನ ಬದಲಾವಣೆಯೋ, ತೂಕದಲ್ಲಿನ ಹೆಚ್ಚಳನೋ ಅಂಥೇಳಿ ನೋಡಿದಾಗ
ಅದು ವಿಕಾಸಕ್ಕೆ ಸಂಬಂಧಪಟ್ಟಾಗ ಜ್ಞಾನ ವಿಕಾಸಕ್ಕೆ ಸಂಬಂಧಪಟ್ಟಾಗ ಶಬ್ದಗೊಂಡರದಲ್ಲಿ ಬದಲಾವಣೆ ಅನ್ನೋದು ಸರಿಯಾದ ಉತ್ತರ ಅಂಥೇಳಿ ನೋಡ್ತಾರೆ. ಮುಂದಿನ ಪ್ರಶ್ನೆ, ಈ ಮನೋವಿಜ್ಞಾನಿ ಹೆಸರು ಪ್ರಥಮ ಬುದ್ಧಿಮತ್ತ ಪರೀಕ್ಷಣಕ್ಕೆ ಸಂಬಂಧಿಸಿದೆ ಅಂಥೇಳಿ ನಾವು ನೋಡ್ತೀವಿ. ಸ್ಪೈಯರ್ಮನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸ್ಪೈಯರ್ಮನ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸ್ಪೈಯರ್ಮನ್ ಅಂಥೇಳಿ ನಾವು ನೋಡ್ತೀವಿ, ಸ್ಪೈಯರ್ಮನ್. ಮುಂದಿನ ಪ್ರಶ್ನೆ, ಅಸಾಮಾನ್ಯ ಮಕ್ಕಳು ಎಂಬ ಪದದ ಅರ್ಥ ಏನು ಅಂಥೇಳಿ ನೋಡಿದಾಗ, ಅಸಾಮಾನ್ಯ ಮಕ್ಕಳು ಎಂಬ ಪದದ ಅರ್ಥ ಏನು ಅಂಥೇಳಿ ನೋಡಿದಾಗ, ಅಸಾಮಾನ್ಯ ಅಂತಂದರೆ ನೋಡ್ರಿ, ಹೆಚ್ಚಿನ ಪ್ರತಿಭೆಯುಳ್ಳವರು ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದುಳಿದವ ಗುಂಪಿನ ಮಕ್ಕಳು ಅಂತೇಳಿ ನಾವು ನೋಡ್ತೀವಿ. ಅದು ಎರಡೂ ಆಗುತ್ತದೆ. ಅಸಾಮಾನ್ಯ ಅಂತಕ್ಕಂಥದ್ದು ಅತಿಯಾದ ಬುದ್ಧಿ ಮಕ್ಕಳು ಆಗಿರ್ಬೋದು ಮತ್ತು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂತಹ ಮಕ್ಕಳು ಅಂಥೇಳಿ ನಾವು ಗಮನಿಸ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಮಂದಗಾಮಿ ಕಲಿಕಾರ್ಥಿಯು ಯಾವುದಕ್ಕೆ ಸಂಬಂಧಪಟ್ಟದ ಕೆಳಗಡೆ ಅಂಥೇಳಿ ನೋಡಿದಾಗ, ಮಂದಗಾಮಿ ಕಲಿಕಾರ್ಥಿಯು ಸಾಮಾನ್ಯ ಬುದ್ಧಿಶಕ್ತಿ ಹೊಂದಿರುವ ಮಗುನೋ, ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗುನೋ, ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಪಟ್ಟದಲ್ಲಿರುವ ಮಗುನೋ, ಬುದ್ಧಿಶಕ್ತಿಯಲ್ಲಿ ಹಿಂದುಳಿದಿರೋ ಮಗುನೋ ಅಂಥೇಳಿ ನೋಡಿದಾಗ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಪಟ್ಟಿರೋ ಮಗು ಅಂಥೇಳಿ ನಾವು ನೋಡ್ತೀವಿ. ಸರಾಸರಿ ಏನಪ್ಪ ಅಂತ ಮಂದಗಾಮಿತ ಅಷ್ಟೇನು ದಡ್ಡ ಅಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡ್ರಿ. ಪ್ರಶ್ನೆ, ಒಂದು ತರಗತಿಯ ಸಂಖ್ಯೆಯನ್ನು 30ಕ್ಕೆ ಸೀಮಿತಗೊಳಿಸುವುದರಿಂದ, ಒಂದು ತರಗತಿ ಸಂಖ್ಯೆ ಅದನ್ನು 30ಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಯನ್ನು ಪೂರೈಸಬಹುದು ಅಂಥೇಳಿ ನಾವು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಈ ಭಿನ್ನ ವ್ಯಕ್ತಿತ್ವ ಹೊಂದಿರುವ ಮಕ್ಕಳ ಏನಪ್ಪ ಅಂತಂದ್ರೆ ಅವಶ್ಯಕತೆಯನ್ನು ಪೂರ್ಣಗೊಳಿಸುವುದು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನು ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನಗಳೆಂದರೆ ಅದಕ್ಕೆ ಯಾವುದು ಅಂಥೇಳಿ ನಾವು ನೋಡ್ತೀವಿ. ಅದು ಉಪನ್ಯಾಸ ಪ್ರಾತ್ಯಕ್ಷಿಕ ವಿಧಾನನೋ, ಉಪನ್ಯಾಸ ವಿಧಾನನೋ, ಕಾರ್ಯನಿಯೋಜಿತ ಬೋಧನೆಯೋ, ಪ್ರಾತ್ಯಕ್ಷಿಕ ವಿಧಾನನೋ ಅಂಥೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಕಾರ್ಯನಿಯೋಜಿತ ಬೋಧನೆ ಅನ್ನುವುದು ಸರಿಯಾದ ಉತ್ತರ ಅಂತೇಳಿ. ಮುಂದಿನ ಪ್ರಶ್ನೆ ನೋಡ್ರಿ, ಏನದ ಅಂತಂದರೆ ಒಬ್ಬ ಪೋಷಕ ತನ್ನ 5 ವರ್ಷದ ಮಗುವನ್ನು 1ನೇ ತರಗತಿಗೆ ದಾಖಲು ಮಾಡಲು ಬಯಸಿದಾನವನು. ಅವನಿಗೆ ನೀವು ನೀಡುವ ಸಲಹೆಯು ಯಾವ ಅಂಶದ ಮೇಲೆ ಅವಲಂಬಿತವಾಗಿದೆ ಅಂಥೇಳಿ ಕೇಳಿದ್ದಿರ್ತಕ್ಕಂಥ ಪ್ರಶ್ನೆ. ಅದು ಅಭಿಪ್ರೇರಣೆ ಮೇಲೆಯೋ, ಪಕ್ವತೆಯ ಆಧಾರದ ಮೇಲೆಯೋ, ಸ್ಮೃತಿಯ ಆಧಾರದ ಮೇಲೆಯೋ, ಆಸಕ್ತಿಯ ಆಧಾರದ ಮೇಲೆ ಅಂದಾಗ ಸರಿಯಾದ ಉತ್ತರ ಪಕ್ವತೆಯ ಆಧಾರದ ಮೇಲೆ ನೀವು ಏನಪ್ಪ ಅಂತಂದರೆ ನಿಮ್ಮ ಸಲಹೆ ಏನಪ್ಪ ಅಂತಂದರೆ ಅವಲಂಬಿತವಾಗಿದ್ದಿರ್ತದೆ ಅಂತೇಳಿ ನಾನು ನೋಡ್ತೀನಿ. ಮುಂದಿನ ಪ್ರಶ್ನೆ, ಅನುವಂಶತೆ ಗುಣಗಳನ್ನು ತಲೆಮಾರಿನಿಂದ ಕೊಂಡೊಯ್ಯುವ ನಿಜವಾದ ಜೈವಿಕ ತಲೆಮಾರಿಗೆ ಕೊಂಡೊಯ್ಯುವ ಅಂಶಗಳು ಯಾವುವು ಅಂತೇಳಿ ಆಗಬೇಕಾಯ್ತದು. ನೋಡಿರಿ, ಅನುವಂಶತೆ ಗುಣಗಳು ತಲೆಮಾರಿನಿಂದ ಕೊಂಡೊಯ್ಯುವ ನಿಜವಾದ ಜೈವಿಕ ತಲೆಮಾರಿಗೆ ಕೊಂಡೊಯ್ಯುವ ಅಂಶಗಳು ಯಾವುವು ಅಂಥೇಳಿ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಗುಣಾಣುಗಳು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿರಿ, 18ನೇದು, ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಯಾವುದು? ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಯಾವುದು ಅಂಥೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಪ್ರಾಯೋಗಿಕ ವಿಧಾನ ಅನ್ನೋದು ಸರಿಯಾದ ಉತ್ತರ. ಅದಕ್ಕೆ ಸರಿಯಾದ ಉತ್ತರ ಪ್ರಾಯೋಗಿಕ ವಿಧಾನ ಅಂತೇಳಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ಯಾವ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು? ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ಅಂದರೆ ಒಂದು ಮಗುವಿನ ಮೆದುಳನ್ನು ಕಾರ್ಯಪಟುತ್ವಗೊಳಿಸ್ತಕ್ಕಂಥ ತಂತ್ರವನ್ನು ಯಾವ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು ಅನ್ನೋದು ಪ್ರಶ್ನೆ. ಅಂದರೆ ನಿಧಾನವಾಗಿ ಕಲಿಯುವ ಮಕ್ಕಳಿಗೋ, ಸೃಜನಶೀಲ ಮಕ್ಕಳಿಗೋ, ಮಾನಸಿಕ ಸವಾಲುಗಳುಳ್ಳ ಮಕ್ಕಳಿಗೋ, ಅಪೂರ್ಣ ಸಾಧಕರಿಗೋ ಅಂಥೇಳಿ ಅಂದಾಗ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಈ ಸೃಜನಶೀಲ ಮಕ್ಕಳಿಗೆ ಇದನ್ನು ಬಳಸಲಾಗ್ತದೆ ಅನ್ನೋದು. ಒಂದು ಯಂತ್ರವನ್ನು ರಿಪೇರಿ ಮಾಡುವ ತಂತ್ರವು ಒಂದು ಕಾರನ್ನು ಓಡಿಸಲು ನೆರವಾಗುವುದಿಲ್ಲ. ಇದು ಯಾವ ರೀತಿಯ ಕಲಿಕಾ ವರ್ಗಾವಣೆ ಅಂಥೇಳಿ ನಾವು ನೋಡ್ತೀವಿ. ಅಂದರೆ ಒಂದು ಯಂತ್ರವನ್ನು ರಿಪೇರಿ ಮಾಡ್ತಕ್ಕಂಥ ತಂತ್ರ ಐತಿಲ್ಲ, ಆ ತಂತ್ರ ಕಾರ್ ಓಡಿಸಲಿಕ್ಕೆ ನೆರವಾಗಂಗಿಲ್ಲ. ಹೀಗಾಗಿ ಈ ತಂತ್ರ ಯಾವುದು ಅಂತೇಳಿ ನೋಡಿದಾಗ ಬಹುಶಃ ಅತ್ಯಂತ ಈಸಿಯಾಗಿದ್ದಿರ್ತದೆ ಶೂನ್ಯ ವರ್ಗಾವಣೆ. ಯಾವುದೇ ರೀತಿಯಾಗಿ ಆತನ ಹಿಂದಿನ ಕಾರ್ ರಿಪೇರಿ ಮಾಡ್ತಕ್ಕಂತಹ ಆ ಒಂದು ತಂತ್ರ ಕಾರ್ ಓಡಿಸಲಿಕ್ಕೆ ಉಪಯೋಗ ಆಗದೇ ಇರುವುದನ್ನು ನಾವು ಶೂನ್ಯ ವರ್ಗಾವಣೆ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ
ನೋಡಿರಿ, ಮಿನ್ನಿಸೋಟಾರವರ ಮತ್ತು ಮಾನಸಿಕ ಉದ್ಯೋಗ ಪರೀಕ್ಷೆಯಲ್ಲಿ ಬಳಸುತ್ತಾರೆ ಅಂಥೇಳಿ ಇದ್ದಿರ್ತದೆ. ಮಿನ್ನಿಸೋಟಾರವರು ಮಾನಸಿಕ ಉದ್ಯೋಗ ಪರೀಕ್ಷೆಯಲ್ಲಿ ಏನೇನು ಬಳಸ್ತಾರ ಅಂಥೇಳಿ ನಾವು ನೋಡಿರ್ತಕ್ಕಂಥ ಪ್ರಶ್ನೆ. ಅದು ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ವ್ಯಕ್ತಿತ್ವ ಮಾಪನ ಅನ್ನುವುದು ಸರಿಯಾದ ಉತ್ತರ ಅಂತೇಳಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಒಬ್ಬ ವ್ಯಕ್ತಿಯು ಯಾವಾಗಲೂ ಒಬ್ಬಂಟಿಯಾಗಿರಲಿಕ್ಕೆ ಬಯಸುತ್ತಾನೆ. ಇದು ಏನನ್ನು ಹೋಲ್ತದ ಅಂತೇಳಿ ನೋಡ. ಅವನು ಬಹಿರ್ಮುಖಿನೋ, ಅಂತರ್ಮುಖಿನೋ, ಉಭಯಮುಖಿನೋ, ದ್ವಿಮುಖಿನೋ ಅಂತೇಳಿ ಆಪ್ಷನ್ಸನ್ನು ಆಯ್ಕೆಯನ್ನು ಕೊಟ್ಟಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆತ ಯಾವಾಗಲೂ ಒಬ್ಬನಾಗಿ ಇರುವುದನ್ನು ನಾವು ಅಂತರ್ಮುಖಿ ಅಂತೇಳಿ ಕರಿತೀವಿ. ನಾವು ಟಿ ಎ ಪ್ರತಿಪಾದಕರು ಯಾರು ಅಂಥೇಳಿ ನಾವು ನೋಡಿದಾಗ ಟಿ ಎ ಪ್ರತಿಪಾದಕರು ಮುರ್ರೆ ಮತ್ತು ಮಾರ್ಗನ್ ಅನ್ನುವುದು ಸರಿಯಾದ ಉತ್ತರ ಅಂಥೇಳಿ. ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಲಿಬಿಡೋ ಎಂದರೆ ಏನು ಅಂಥೇಳಿ ನಾವು ನೋಡ್ತೀವಿ. ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಲಿಬಿಡೋ ಎಂದರೆ ಕಾಮವಂಚನೆ ಭಾವನೆ ಅಂಥೇಳಿ ಬರ್ತದೆ ರೀ. ಕಾಮವಂಚನೆ ಭಾವನೆ ಅನ್ನೋದು ಏನಪ್ಪ ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಲಿಬಿಡೋ ಎಂದರೆ ಕಾಮವಂಚನೆ ಭಾವನೆ ಅಂತೇಳಿ. ಮುಂದಿನ ಪ್ರಶ್ನೆ ನೋಡ್ರಿ, ಈ ರೀತಿಯಾಗಿದೆ. ಮೌಲ್ಯಗಳ ಆಧಾರದ ಮೇಲೆ ವ್ಯಕ್ತಿತ್ವವನ್ನು ವರ್ಗೀಕರಿಸುವವರು. ಮೌಲ್ಯಗಳ ಆಧಾರದ ಮೇಲೆ ವ್ಯಕ್ತಿತ್ವವನ್ನು ವರ್ಗೀಕರಿಸುವವರು ಯಾರು? ಈ ಕೆಳಗಿನವರು ಯಾರು ಅಂತೇಳಿ ನೋಡಿದಾಗ ನೋಡ್ರಿ, ಏನು ಸ್ಪ್ಯಾಂಗ್ಲರು ಅಥವಾ ಯಾರು ಹಿಪೋಕ್ರಟಿಸು, ಸೆಲ್ಡನ್ನು, ಕಾರ್ಲ್ ಯುಂಗೋ ಅಂಥೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಸ್ಪ್ಲ್ಯಾಂಗರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ 26ನೇದು ಏನಂತದ ಅಂತಂದರೆ ಮಿನ್ನಿಸೋಟಾರವರ ಬಹುಮುಖ ವ್ಯಕ್ತಿತ್ವ ತಪಶೀಲು ಪಟ್ಟಿಯಲ್ಲಿರುವ ಪರೀಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದಾನೆ. ಮಿನ್ನಿಸೋಟಾರ್ ಅಂತೇಳಿ ನಾವು ನೋಡ್ತೀವಿ. ನೋಡ್ರಿ, ಮಿನ್ನಿಸೋಟಾರವರ ಬಹುಮುಖ ವ್ಯಕ್ತಿತ್ವ ತಪಶೀಲು ಪಟ್ಟಿಯಲ್ಲಿರುವ ಪರೀಕ್ಷಾಂಶಗಳು ಎಷ್ಟು ಅಂಥೇಳಿ ಕೇಳಿದಾನೆ. 450, 550, 470, 650 ಅಂಥೇಳಿ ನೋಡಿದ್ರೆ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 551. ಮುಂದಿನ ಪ್ರಶ್ನೆ ಏನದ ನೋಡ್ರಿ, ವ್ಯಕ್ತಿತ್ವದ ಮೇಲೆ ಪ್ರಧಾನವಾಗಿ ಪ್ರಭಾವ ಬೀರುವ ಅಂಶಗಳು ಅಂಥೇಳಿ ಕೇಳಿದಾನೆ. ವ್ಯಕ್ತಿತ್ವದ ಮೇಲೆ ಪ್ರಧಾನವಾಗಿ ಪ್ರಭಾವ ಬೀರುವ ಅಂಶಗಳು ಅಂತ ಕೇಳಿದಾಗೇನ ವ್ಯಕ್ತಿತ್ವ ಮೇಲೆ ಬೌದ್ಧಿಕತೆಯ ಅಂಶ ಪ್ರಭಾವ ಬೀರ್ತದನೋ, ಅಂದರೆ ಬೌದ್ಧಿಕ ಅಂತಕ್ಕಂಥದ್ದು, ಅನಂತರ ಭೌತಿಕ ಅಂತಕ್ಕಂಥದ್ದು, ಅನಂತರ ಸಾಮಾಜಿಕ, ಕೊನೆಯದಾಗಿ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು. ಇದರಲ್ಲಿ ಯಾವುದು ಸರಿಯಾದದ್ದು ಅಂಥೇಳಿ ನಾವು ನೋಡಿದಾಗ ಈ ಮೇಲಿನ ಎಲ್ಲವೂ ಸರಿಯಾಗಿದ್ದಿರ್ತಕ್ಕಂಥ ಅಂದರೆ ಭೌತಿಕ ಸಾಮಾಜಿಕ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ರಿ, ಹಿಪೋಕ್ರಟಿಸ್ ರವರು ವ್ಯಕ್ತಿತ್ವವನ್ನು ಎಷ್ಟು ಪ್ರಕಾರವಾಗಿ ವರ್ಗೀಕರಿಸಿದ್ದಾರೆ ಅಂಥೇಳಿ ಇದ್ದಿರ್ತಕ್ಕಂಥ ಪ್ರಶ್ನೆ. ವ್ಯಕ್ತಿತ್ವವನ್ನು ಹಿಪೋಕ್ರಟಿಸ್ ಅವರು ಎಷ್ಟು ಪ್ರಕಾರವಾಗಿ ವರ್ಗೀಕರಿಸಿದಾರ ಅಂಥೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ 4 ಪ್ರಕಾರವಾಗಿ ವರ್ಗೀಕರಿಸಿದಾರ ಅಂತ. ಮುಂದಿನದು ಮಾಸ್ಲೋರವರ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಅಗತ್ಯತೆ. ಮಾಸ್ಲೋವರ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಅಗತ್ಯತೆ ಏನ ಅಂಥೇಳಿ ಕೇಳಿದ್ದಿರ್ತಕ್ಕಂಥದ್ದು. ಏನಾತಂದ್ರೆ ಅತ್ಯಂತ ಕೆಳಮಟ್ಟದ ನೋಡ್ರಿ ಸಮಸ್ಯೆ ಪರಿಹಾರನೋ ಮೂಲಭೂತ ಅಗತ್ಯತೆಗಳನ್ನು ಗುರುತಿಸಿಕೊಳ್ಳಬೇಕೇನೋ ರಕ್ಷಣೆಯನ್ನು ಅಂತ ನೋಡಿದಾಗ ಸರಿಯಾದ ಉತ್ತರ ಮೂಲಭೂತ ಅಗತ್ಯತೆಗಳು ಅತ್ಯಂತ ಕೆಳಮಟ್ಟದ ಅಗತ್ಯತೆ ಅಂಥೇಳಿ ನಾವು ನೋಡ್ತೀವಿ. ಐಸಾಕ್ರವರ ವ್ಯಕ್ತಿತ್ವ ತಪಶೀಲು ಪಟ್ಟಿಯಲ್ಲಿರುವ ಒಟ್ಟು ಪರೀಕ್ಷಾಂಶಗಳು ಎಷ್ಟು ಅಂಥೇಳಿ ಕೇಳಿದ್ದಿರ್ತಕ್ಕಂಥದ್ದು. ಎಷ್ಟು ಅಂತಂದರೆ 57 ಅಂಥೇಳಿ ನಾವು ನೋಡ್ತೀವಿ. ಮುಂದೆ ಪ್ರಶ್ನೆ, ತನಗೆ ಇಷ್ಟವಿಲ್ಲದಿದ್ದರೂ ಅದು ನನಗೆ ಇಷ್ಟವಿದೆ ಎಂದು ಹೇಳುವ ತಂತ್ರಕ್ಕೇನ. ಯಾವುದೋ ಒಂದು ಕೆಲಸ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ವಿಷಯ ಆಗಿರ್ಬೋದು, ಕೊಟ್ಟಾಗ ನನಗೆ ಅದು ಇಷ್ಟವಿಲ್ಲದೆ ಇದ್ದರೂ ಕೂಡ ಅದು ನನಗೆ ಇಷ್ಟವಿದೆ ಅಂಥೇಳಿ ಹೇಳ್ತಕ್ಕಂತಹ ಅಂಶವನ್ನು ಏನದು, ಯಾವ ತಂತ್ರಕ್ಕೆ? ಅದು ಹುಳಿ ದ್ರಾಕ್ಷಿ ಮನೋಭಾವನೆಯೋ, ಸಿಹಿ ಲಿಂಬೆ ಮನೋಭಾವನೆಯೋ, ಹಗಲುಗನಸೋ, ಆತ್ಮನಿಂದನೆಯೋ ಅಂಥೇಳಿ ಕೇಳಿದಾಗ ಅದು ಸರಿಯಾದ ಉತ್ತರ ಯಾವುದು ಅಂತಂದರೆ ಸಿಹಿ ಲಿಂಬೆ ಮನೋಭಾವನೆ. ಅಂದರೆ ತೋರಿಕೆಗಾಗಿ ಇಷ್ಟ ಇದೆ ಅನ್ನೋದು ಸಿಹಿ, ಹೌದಾ? ಒಳಗಡೆ ಮನೋಭಾವನೆ ಹೆಂಗಿದೆ ಅಂತಂದರೆ ಹುಳಿ ಅಂದರೆ ಇಷ್ಟವಿಲ್ಲ ಎನ್ನುವುದನ್ನು ತಿಳಿಸೋದಕ್ಕೆ ಅದು ಸಿಹಿ ಲಿಂಬೆ ಮನೋಭಾವನೆ ಅಂತೇಳಿ ಕರೀತಾರೆ. ಇದು ಆಶಾವಾದಿಗಳ ಲಕ್ಷಣ ಅಂಥೇಳಿ ಇದ್ದಿರ್ತಕ್ಕಂಥದ್ದು. ಯಾವುದು? ಆಲಸ್ಯ ಗುಣದವರು, ಸಹನಾಶಕ್ತಿ ಕಡಿಮೆ ಇರುವವರು, ಮುಂಗೋಪಿಗಳು, ಸದಾ ಚಿಂತನಾಶೀಲವರು ಅಂಥೇಳಿ ನೋಡಿದ್ರೆ ಅದು ಸರಿಯಾದ ಉತ್ತರ ಸದಾ ಚಿಂತನಾಶೀಲ ಅನ್ನುವುದು ಸರಿಯಾದ ಏನಪ್ಪ ಅಂತಂದ್ರೆ ಆಶಾವಾದಿಗಳ ಲಕ್ಷಣವಾಗಿದ್ದಿರ್ತದೆ ಅಂತೇಳಿ. ಭಾರತೀಯ 8 ತಿಂಗಳ ಮಗು ಅವಳಿಗೆ ನಡೆಯಲು ತರಬೇತಿ ನೀಡಲಾಗುವುದಿಲ್ಲ, ಏಕೆಂದರೆ
ಭಾರತಿ ಅಂತಕ್ಕಂಥ ಮಗು ಎಷ್ಟು ತಿಂಗಳದಿರೋದು? ಕೇವಲ 8 ತಿಂಗಳದ. ಆ 8 ತಿಂಗಳದಿರ್ತಕ್ಕಂಥ ಮಗುಗೆ ನಡಲಿಕ್ಕೆ ತರಬೇತಿಯನ್ನು ನೀಡಲಾಗಂಗಿಲ್ಲ. ಯಾಕೆ ಆ ಮಗುವಿಗೆ ತರಬೇತಿ ನೀಡಲಿಕ್ಕೆ ಆಗಂಗಿಲ್ಲ ಅನ್ನೋದು ನಡೆಯಲು ಅಂಥೇಳಿ ಇದ್ದಿರ್ತಕ್ಕಂಥದ್ದು. ಇಲ್ಲಿ ನಡೆಯಲು ಅಂಥೇಳಿ ಇದ್ದಿರ್ತಕ್ಕಂಥದ್ದು. ಯಾಕೆ ಅದಕ್ಕೆ ತರಬೇತಿ ನೀಡೋಕ್ಕಾಗಿಲ್ಲ ಅಂಥೇಳಿ ನೋಡಿದಾಗ ಅದು ಯಾಕೆ ಅಂತಂದರೆ ನೋಡಿ, ಕೆಳಗಡೆ ಆಯ್ಕೆಗಳು: ಅವಳು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಾಳೆ ಅನ್ನೋದು, ಅವಳಿಗೆ ಕಡಿಮೆ ಪೌಷ್ಟಿಕತೆಯ ಏನಪ್ಪ ಅಂತಂದ್ರೆ ಆಗಿದೆ ಅನ್ನೋದು, ಅವಳು ಪಕ್ವತೆಯ ದೃಷ್ಟಿಯಿಂದ ನಡೆಯಲು ಸಿದ್ಧತೆ ಪಡೆದಿಲ್ಲ ಅನ್ನೋದು, ಅವಳಿಗೆ ನಡೆಯಲು ಪ್ರೇರಣೆ ಇಲ್ಲ ಅನ್ನುವುದು. ಅಂದರೆ ಕೇವಲ 8 ತಿಂಗಳ ಮಗು ಇರೋದರಿಂದ ಆ ಮಗು ಇನ್ನೂ ಏನಾಗಿಲ್ಲ ರೀ, ಪಕ್ವತೆಯ ದೃಷ್ಟಿಯಿಂದ ನಡಲಿಕ್ಕೆ ಸಿದ್ಧತೆ ಪಡೆದಿಲ್ಲ ಅನ್ನೋದು ಸರಿಯಾದ ಉತ್ತರ ಅಂತೇಳಿ. ಮುಂದಿನ ಪ್ರಶ್ನೆ ನೋಡ್ರಿ, ಈ ರೀತಿಯಾಗಿದೆ. ನೀತು ಜಗಳಗಂಟಿ ಪ್ರವೃತ್ತಿ ಹೊಂದಿರತಕ್ಕಂತಹ ತರಗತಿಯಲ್ಲಿ ಯಾರೊಂದಿಗೂ ಹೊಂದಿಕೊಳ್ಳುವುದಿಲ್ಲ. ನೀತು ಅಂತಕ್ಕಂತಹ ವಿದ್ಯಾರ್ಥಿನಿ ಜಗಳಗಂಟಿ ಪ್ರವೃತ್ತಿನ ಹೊಂದಿದ್ದಾಳೆ ಮತ್ತು ತರಗತಿಯಲ್ಲಿ ಯಾರ ಜೊತೆಗೂ ಹೊಂದಿಕೊಳ್ಳುವುದಿಲ್ಲ. ಇದಕ್ಕೆ ಕಾರಣ ತಿಳಿದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಶಿಕ್ಷಕರು ಯಾವ ವಿಧಾನವನ್ನು ಬಳಸ್ತಾರೋ ಅನ್ನೋದು ಒಂದು ಪ್ರಶ್ನೆ. ಯಾಕೆ ಅಂದರೆ ವೀಕ್ಷಣೆ ವಿಧಾನನೋ, ಅಂತರಾವಲೋಕನ ವಿಧಾನನೋ, ವ್ಯಕ್ತಿ ಅಧ್ಯಯನೋ, ಸಂದರ್ಶನನೋ ಅಂತೇಳಿ ಆವಾಗ ಶಿಕ್ಷಕರು ಏನು ಮಾಡ್ತಾರೆ ಅಂತಂದರೆ ಆ ಮಗುವಿನ ಏನಪ್ಪ ಅಂತಂದರೆ ವ್ಯಕ್ತಿ ಅಧ್ಯಯನವನ್ನು ಮಾಡ್ತಾರೆ. ಕೇಸ್ ಸ್ಟಡಿಯನ್ನು ಮಾಡೋದ್ರೊಂದಿಗೆ ಯಾಕೆ ಮಗು ಜಗಳಗಂಟಿ ಪ್ರವೃತ್ತಿ ಹೊಂದಿದೆ, ಯಾಕೆ ಇತರರೊಂದಿಗೆ ಆ ಮಗು ಹೊಂದಿಕೊಳ್ಳುವುದಿಲ್ಲ ಅನ್ನೋದನ್ನು ನಮಗೆ ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಶಿಕ್ಷಕ ಕೇಸ್ ಸ್ಟಡಿ ಮಾಡಬೇಕಾಗ್ತದೆ, ವ್ಯಕ್ತಿ ಅಧ್ಯಯನ ಮಾಡಬೇಕಾಗ್ತದೆ ಅಂತೇಳಿ ನಾವು ನೋಡ್ತೀವಿ. ಕೆಳಗಿನವುಗಳಲ್ಲಿ ಯಾವ ಅಂಶವು ಸಾಮಾಜಿಕ ಪರಿಸರಕ್ಕೆ ಸೇರಿಸುವುದಿಲ್ಲ? ಕೆಳಗಡೆ ಇದ್ದಿರ್ತಕ್ಕ 4 ಅಂಶಗಳು ಅವು ಸಾಮಾಜಿಕ ಪರಿಸರಕ್ಕೆ ಸೇರಿಸಲಿಕ್ಕೆ ಆಗಂಗಿಲ್ಲ. ಯಾಕೆ? ಕುಟುಂಬ, ಭೌಗೋಳಿಕ ಸನ್ನಿವೇಶ, ಸಮುದಾಯ, ಸಮವಯಸ್ಕರ ಗುಂಪು ಅನ್ನುವುದು ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನಾಗ್ತಂದ್ರೆ ಭೌಗೋಳಿಕ ಸನ್ನಿವೇಶ ಅನ್ನೋದು ಸರಿಯಾದ ಉತ್ತರ. ನೋಡಿರಿ, ಮುಂದಿನ ಪ್ರಶ್ನೆ: ಶೈಕ್ಷಣಿಕ ಮಾರ್ಗದರ್ಶನವು ಈ ಕೆಳಗಿನ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗೆ ಒದಗಿಸುವ ಸಹಾಯಕ ಆಗ್ತದೆ ಅಂಥೇಳಿ ಇದ್ದಿರ್ತಕ್ಕಂಥದ್ದು. ಶೈಕ್ಷಣಿಕ ಮಾರ್ಗದರ್ಶನ ಕೆಳಗಿನ ಸನ್ನಿವೇಶವನ್ನು ಒದಗಿಸಲಿಕ್ಕೆ ವಿದ್ಯಾರ್ಥಿಗೆ ಏನಪ್ಪ ಅಂತ ಸಹಾಯಕವಾಗ್ತದೆ. ಯಾವುದು ಈ ಕೆಳಗಿಂದು ಅಂಥೇಳಿ ನಾವು ನೋಡಿದಾಗ ಸಂವೇದನಾತ್ಮಕ ವಿಚಲಿತರಾಗಿರುತ್ತಾರೆ ಅನ್ನೋದು ಏನಪ್ಪ ಅಂತಂದರೆ ಇದು ಸರಿಯಾದ ಉತ್ತರ ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ: ಒಂದು ಸಮೂಹದ ಸದಸ್ಯರು ಒಟ್ಟಾಗಿರುವ ಪ್ರವೃತ್ತಿಯನ್ನು ಹೀಗೆನ್ನುತ್ತಾರೆ ಅಂಥೇಳಿ ನಾವು ನೋಡ್ತೀವಿ. ಒಂದು ಸಮೂಹದ ಸದಸ್ಯರು ಒಟ್ಟಾಗಿರುವ ಪ್ರವೃತ್ತಿಯನ್ನು ಹೀಗೆನ್ನುತ್ತಾರೆ ಅಂಥೇಳಿ ಕೂಡಿ ಬಾಳುವುದಕ್ಕೆ ಹೊಂದಾಣಿಕೆ, ಸಹಕಾರ, ಸಂವಹನ. ಒಂದು ಸಮೂಹದ ಸದಸ್ಯರು ಒಟ್ಟಾಗಿರುವ ಪ್ರವೃತ್ತಿಯನ್ನು ಸಂಲಗ್ನತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತೆ. ಓಕೆ, ಡನ್. ಮುಂದಿನ ಪ್ರಶ್ನೆ: ಪೋಷಕರ ಮಗುವಿನ ಜನನದ ಕ್ರಮಾಂಕ, ಸಾಮಾಜಿಕ ಆರ್ಥಿಕ ಸ್ಥಿತಿ, ಕೌಟುಂಬಿಕ ಸಂಬಂಧಗಳು ವ್ಯಕ್ತಿತ್ವ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವು ಕೆಳಕಂಡ ಒಂದು ವರ್ಗಕ್ಕೆ ಸೇರಿವೆ ಅನ್ನೋದು ನಾವು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಪರಿಸರದ ಅಂಶಗಳು ಅನ್ನೋದು ಸರಿಯಾದ ಉತ್ತರ. ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪ್ರಕ್ಷೇಪಣಾ ತಂತ್ರಕ್ಕೆ ಉದಾಹರಣೆ ಏನಾ ಅಂಥೇಳಿ ನಾವು ನೋಡಿದಾಗ ಅದಕ್ಕೆ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ರೋರ್ಶಾಕ್ರವರ ಮಸಿ ಗುರುತಿನ ಪರೀಕ್ಷೆ, ಸಂದರ್ಶನ, ದರ್ಜಾಮಾಪನ, ತಪಶೀಲು ಪಠ್ಯಗಳು ಅಂತ 4 ಆಯ್ಕೆ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ರೋರ್ಶಾಕ್ರವರ ಮಸಿ ಗುರುತಿನ ಪರೀಕ್ಷೆ ಅಂತೇಳಿ ನಾವು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡ್ರಿ: ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಯೊಬ್ಬ ಶ್ರಮವಹಿಸಿ ಉತ್ತಮ ಕ್ರೀಡಾಪಟುನಾಗುತ್ತಾನೆ. ಇದು ಕೆಳಕಂಡ ಹೊಂದಾಣಿಕೆ ತಂತ್ರಕ್ಕೆ ಉದಾಹರಣೆಯಾಗಿದೆ ಅಂಥೇಳಿ ಪ್ರಶ್ನೆ ಕೇಳಿದ್ದಾನೆ. ಶೈಕ್ಷಣಿಕ ಸಾಧನೆಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಯೊಬ್ಬ ಶ್ರಮವಹಿಸಿ ಉತ್ತಮ ಕ್ರೀಡಾಪಟು ಆಗುತ್ತಾನೆ. ಇದು ಕೆಳಕಂಡ ಹೊಂದಾಣಿಕೆ ತಂತ್ರಕ್ಕೆ ಉದಾಹರಣೆಯಾಗಿದೆ ಅಂಥೇಳಿ ನಾವು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಏನಾತಂದರೆ ಪರಿಹಾರ ತಂತ್ರ ಅನ್ನೋದು ಸರಿಯಾದ ಉತ್ತರ. ಪರಿಹಾರ ತಂತ್ರ ಅನ್ನೋದು ಸರಿಯಾದ ಉತ್ತರ. ನೋಡಿರಿ, ಅನೂತನ ತರಗತಿಯಲ್ಲಿ ಯಾರೊಂದಿಗೆ ಬೆರೆಯುವುದಿಲ್ಲ ಅವಳು ಏನಪ್ಪ ಅಂತಂದರೆ ಇದಕ್ಕೆ ಏನು ಸರಿಯಾದ ಉತ್ತರ ಅಂತ ನೋಡ್ರೆ ಆಕೆ ಏನಪ್ಪ ಅಂತಂದರೆ ಒಬ್ಬಂಟಿಯಾಗಿ ಇರಲಿಕ್ಕೆ ಬಯಸ್ತಾಳ ಅಂತೇಳಿ ಉತ್ತರ. ಅಸಾಮಾನ್ಯ ಮಕ್ಕಳು ಎಂಬ ಪದದ ಅರ್ಥ ಏನು ಅಂತೇಳಿ. ಅಸಾಮಾನ್ಯ ಮಕ್ಕಳು ಅಂದರೆ ಅದರ ಪದದ ಅರ್ಥ ನಾವು ಹಿಂದೊಮ್ಮೆ ಇದು ಪ್ರಶ್ನೆ ರಿಪೀಟ್ ಆಗಿದ್ದಿರ್ತಕ್ಕಂಥದ್ದು. ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಎರಡೂ ಗುಂಪಿನ ಮಕ್ಕಳನ್ನು ನಾವು ಅಸಾಮಾನ್ಯ ಮಕ್ಕಳು ಅಂತಕ್ಕಂಥದ್ದನ್ನು ಕರಿತೀವಿ. ನೋಡ್ರಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಮಂದಗಾಮಿ ಕಲಿಕಾರ್ಥಿ ಏನಪ್ಪ ಅಂತಂದರೆ ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಪಟ್ಟದಲ್ಲಿರ್ತಕ್ಕಂತಹ ಮಗು ಅನ್ನೋದು ಮಂದಗಾಮಿ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ. ಅದನ್ನು ದೊಡ್ಡ ಮಗು ಅಂಥೇಳಿ
ಏನಪ್ಪ ಅಂತಂದರೆ ಪರಿಗಣಿಸಂಗಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ತರಗತಿಯ ಸಂಖ್ಯೆಯನ್ನು 30ಕ್ಕೆ ಸೀಮಿತಗೊಳಿಸಿದಂಥ ಯಾರ ಅವಶ್ಯಕತೆಯನ್ನು ನಾವು ನೋಡ್ತೀವಿ ಅಂದಾಗ ಭಿನ್ನ ವ್ಯಕ್ತಿತ್ವ ಹೊಂದಿರತಕ್ಕಂತಹ ಮಕ್ಕಳ ಅವಶ್ಯಕತೆಯನ್ನು ಏನಪ್ಪ ಅಂತಂದರೆ ಪೂರೈಸಲಿಕ್ಕೆ ಸಹಕಾರಿ ಆಗ್ತದೆ ಅನ್ನೋದು ನಾವು ನೋಡ್ತೀವಿ. ನೋಡ್ರಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನು ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ಯಾವುದು ಅಂತಂದರೆ ಅದು ಕಾರ್ಯನಿಯೋಜಿತ ಬೋಧನೆ ಅನ್ನುವುದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಒಬ್ಬ ಪೋಷಕ ತನ್ನ 5 ವರ್ಷದ ಮಗುವನ್ನು 1ನೇ ತರಗತಿಗೆ ದಾಖಲು ಮಾಡಲಿಕ್ಕೆ ಬಯಸಿದರೆ ಅವನಿಗೆ ನೀವು ನೀಡುವ ಸಲಹೆ ಅಂತೇಳಿ ನಾವು ನೋಡಿದಾಗ ಇದು ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆ. ನೋಡ್ರಿ, ಪಕ್ವತೆ ಅನ್ನೋದು ಸರಿಯಾದ ಉತ್ತರ. ನೋಡ್ರಿ, ಮುಂದಿನ ಅನುವಂಶತೆ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವ ನಿಜವಾದ ಜೈವಿಕ ಅಂಶಗಳು ಅಂಥೇಳಿ ನಾವು ನೋಡಿದಾಗ ಅನುವಂಶತೆಗಳನ್ನು ತಲೆಮಾರಿಂದ ತಲೆಮಾರಿಗೆ ಏನಪ್ಪ ಅಂತಂದರೆ ಕೊಂಡೊಯ್ತಕ್ಕಂಥದ್ದಕ್ಕನ್ನು ನಾವೇನಂತ ಕರಿತೀವಿ ರೀ ಅಂತಂದರೆ ಗುಣಾಣುಗಳು ಅಂತೇಳಿ ನಾವು ಕರಿತೀವಿ. ಗುಣಾಣುಗಳು ಅಂತೇಳಿ ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಯಾವುದು ಅಂಥೇಳಿ ನಾವು ನೋಡ್ತೀವಿ. ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಅಂಥೇಳಿ ನಾವು ನೋಡಿದಾಗ ಅದನ್ನು ಪ್ರಾಯೋಗಿಕ ವಿಧಾನ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ, ಮೆದುಳನ್ನು ಕಾರ್ಯಪಟುತಗೊಳಿಸುವ ತಂತ್ರವನ್ನು ಯಾವ ವಿದ್ಯಾರ್ಥಿಗಳಿಗೆ ಉಪಯೋಗಿಸುತ್ತಾರೆ? ಇದು ಕೂಡ ನಾವು ಹಿಂದೆ ಒಮ್ಮೆ ಪ್ರಶ್ನೆಯನ್ನು ನೋಡಿದ್ದೀವಿ. ಸೃಜನಶೀಲ ಮಕ್ಕಳು ಅಂಥೇಳಿ ಒಂದು ಯಂತ್ರವನ್ನು ರಿಪೇರಿ ಮಾಡಲಿಕ್ಕೆ ಬಳಸಿದ್ದಿರ್ತಕ್ಕಂಥದ್ದು. ಇದನ್ನೂ ಕೂಡ ಏನಪ್ಪ ಅಂತ ಹಿಂದೆ ಬಂದಿರತಕ್ಕಂಥ ಶೂನ್ಯ ವರ್ಗಾವಣೆ ಅನ್ನೋದು ರೂಪಿಸುವಿಕೆ ತತ್ವವು ಈ ಸಿದ್ಧಾಂತಕ್ಕೆ ಒಳಪಟ್ಟಿದೆ ಅಂಥೇಳಿ ನಾವು ನೋಡಿದಾಗ ಯಾವ ಸಿದ್ಧಾಂತಕ್ಕೆ ಒಳಪಟ್ಟಿದೆ ಅಂಥೇಳಿ ಕ್ರಿಯಾಜನ್ಯ ಅನುಬಂಧ ತತ್ವಕ್ಕೆ ಒಳಪಟ್ಟದ ಅನ್ನೋದು ಸರಿಯಾದ ಉತ್ತರ. ನೋಡ್ರಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ನೇರವಾಗಿ ನಾವು 51ಕ್ಕೆ ಹೋಗಿಬಿಡೋಣ. ನಾವು 51ವರೆಗೆ ನೋಡಿದ್ದೀವಿ. ನೋಡ್ರಿ, ಮನೋವಿಜ್ಞಾನದಲ್ಲಿಯೇ ಅತ್ಯಂತ ಹಳೆಯದಾದ ಪಂಥ ಅಂಥೇಳಿ ಕೇಳಿದ್ದಾರೆ ರೀ. ಮನೋವಿಜ್ಞಾನದಲ್ಲಿಯೇ ಅತ್ಯಂತ ಹಳೆಯದಾದ ಪಂಥವಿದು ಅಂಥೇಳಿ ನೋಡಿದಾಗ ಅದಕ್ಕೆ ಅತ್ಯಂತ ಹಳೆಯದಾಗಿದ್ದಿರ್ತಕ್ಕ ಪಂಥ ಯಾವುದು ಅಂತಂದರೆ ರಚನಾ ಪಂಥ ಅಂಥೇಳಿ ನಾವು ನೋಡ್ತೀವಿ. ರಚನಾ ಪಂಥ ಅನ್ನೋದು ಸರಿಯಾದ ಉತ್ತರ. ಸಮಾಜ ಮಿತಿ ಮಾಪಕದ ಪ್ರತಿಪಾದಕರು ಯಾರು ಅಂಥೇಳಿ ನಾವು ನೋಡಿದಾಗ ಸಮಾಜ ಮಿತಿ ಮಾಪಕದ ಪ್ರತಿಪಾದಕರು JL ಮೊರೆನ್ ಅನ್ನುವುದು ಸರಿಯಾದ ಉತ್ತರ ಅಂಥೇಳಿ. ಮುಂದಿನ ಪ್ರಶ್ನೆ ನೋಡ್ರಿ, ಎಲ್ಲ ವಿಧಾನಗಳಲ್ಲಿ ಅತಿ ಹೆಚ್ಚು ವೈಜ್ಞಾನಿಕತೆಯನ್ನು ಹೊಂದಿರುವ ವಿಧಾನ ಯಾವುದು ಅಂತೇಳಿ ನೋಡಿದಾಗ ಕೆಳಗಡೆ ಆಯ್ಕೆ ಕೊಟ್ಟಿರ್ತ ಪ್ರಾಯೋಗಿಕ ವಿಧಾನನೋ, ಒಳನೋಟ ಕಲಿಕಾ ವಿಧಾನನೋ, ವ್ಯಕ್ತಿ ಅಧ್ಯಯನ ವಿಧಾನನೋ, ಮನೋವಿಶ್ಲೇಷಣಾ ವಿಧಾನ ಅಂದಾಗ ನಾವು ಅದಕ್ಕೆ ಸರಿಯಾದ ಉತ್ತರ ಪ್ರಾಯೋಗಿಕ ವಿಧಾನ ಏನಪ್ಪ ಅಂತಂದರೆ ಎಲ್ಲ ವಿಧಾನಗಳೇ ಅತಿ ಹೆಚ್ಚು ವೈಜ್ಞಾನಿಕತೆಯನ್ನು ಹೊಂದಿರತಕ್ಕಂಥ ವಿಧಾನ ಅಂತೇಳಿ ನಾವು ನೋಡಿದ್ವಿ. ಮುಂದಿನ ಪ್ರಶ್ನೆ ನೋಡ್ರಿ, ವ್ಯಕ್ತಿ ಭಿನ್ನತೆಗೆ ಕಾರಣವಾದ ಅಂಶ ಅಂಥೇಳಿ. ವ್ಯಕ್ತಿ ಭಿನ್ನತೆಗೆ ಕಾರಣವಾಗಿದ್ದ ಅನುವಂಶತೆನೋ, ಸ್ನೇಹಿತರನೋ, ಪರಿಸರನೋ, ಮೇಲಿನ ಎಲ್ಲವೂ ಅಂತ ನೋಡಿದಾಗ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಭಿನ್ನತೆಗೆ ಕಾರಣವಾಗಲಿಕ್ಕೆ ಅನುವಂಶತೆನೂ ಕಾರಣವಾಗಿದ್ದಿರ್ತಾರೆ, ಸ್ನೇಹಿತರ ಒಡನಾಟದಿಂದಲೂ ಭಿನ್ನತೆ ಆಗಿದ್ದಿರ್ತದೆ, ಇಲ್ಲ ಅಥವಾ ಪರಿಸರದಿಂದಲೂ ಏನಪ್ಪ ಅದು ಭಿನ್ನತೆ ಆಗಿರ್ತದೆ. ಬುದ್ಧಿಲಬ್ಧದ ಪ್ರತಿಪಾದಕರು ಯಾರು ಅಂಥೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ವಿಲಿಯಂ ಸ್ಟರ್ನ್ ಅನ್ನುವುದು ಸರಿಯಾದ ಉತ್ತರ ಅಂತೇಳಿ. ಮುಂದಿನ ಜೀವನದಲ್ಲಿ ಅಸಮತೋಲನದ ಕಾಲವೆಂದು ಕರೆಯುವ ಅವಧಿ ಯಾವುದು ಅಂಥೇಳಿ. ಜೀವನದಲ್ಲಿ ಅಸಮತೋಲನದ ಕಾಲದ ಅವಧಿ ಅಂತಂದ್ರೆ ತಾರಣಾ ವ್ಯವಸ್ಥೆ ಅಂಥೇಳಿ ಸರಿಯಾದ ಉತ್ತರ. ಶಿಕ್ಷಕರ ತನ್ನ ಬೋಧನಾ ವಿಧಾನಗಳನ್ನು ನಿರ್ಣಯಿಸಿಕೊಳ್ಳಲು ಸಹಾಯಕವಾಗುವ ವಿಧಾನ ಯಾವುದು ಅಂಥೇಳಿ ನಾವು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಪ್ರಾಯೋಗಿಕ ವಿಧಾನ ಅನ್ನುವುದು ಸರಿಯಾದ ಉತ್ತರ. ಇದು ಮಾನಸಿಕ ಆರೋಗ್ಯವಂತನ ಲಕ್ಷಣವಾಗಿದೆ. ಕೆಳಗಡೆ ಯಾವುದು ಮಾನಸಿಕ ನೋಡ್ರಿ, ಈತ ಆಶಾವಾದಿ, ನಿರ್ದಿಷ್ಟವಾದ ಗುರಿ ಹೊಂದಿರುತ್ತಾನೆ, ಸಮಯ ಪರಿಪಾಲಕ ಆಗಿರುತ್ತಾನೆ. ಈತ ಸಮಯ ಪರಿಪಾಲಕನೀತ ಅಂಥೇಳಿ ನಾವು ನೋಡಿರ್ತೀವಿ. ಹಾಗಾದರೆ ಯಾವುದಿದು ಮೇಲಿನ ಎಲ್ಲವೂ ಅಂಥೇಳಿ ನೋಡಿದಾಗ ಅದು ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಒಬ್ಬ ಮಾನಸಿಕ ಆರೋಗ್ಯವಂತ ವ್ಯಕ್ತಿ ಏನಪ್ಪ ಅಂತ ಆಶಾವಾದಿಯಾಗಿದ್ದಿರ್ತಾನೆ, ನಿರ್ದಿಷ್ಟವಾದ ಆತನದೇ ಆಗಿದ್ದ ಗುರಿ ಹೊಂದಿರ್ತಾನೆ, ಸಮಯ ಪರಿಪಾಲಿತ ವ್ಯಕ್ತಿಯಾಗಿದ್ದಿರ್ತಾನೆ. ಒಂದು ಸಂದರ್ಭದಲ್ಲಿ ಕಲಿತ ಸಂಗತಿಗಳು ಇನ್ನೊಂದು ಸಂದರ್ಭದಲ್ಲಿ ಕಲಿಕೆಯ ಪೂರಕವಾಗಿಯೂ ಇರುವುದಿಲ್ಲ, ಅಡೆತಡೆಯನ್ನೂ ಉಂಟು ಮಾಡೋದಿಲ್ಲ. ಇಂತಹ ಕಲಿಕೆಯ ವರ್ಗಾವಣೆಯನ್ನು ನಾವು ಏನಂತೇಳಿ ಕರಿತೀವಿ ಅಂಥೇಳಿ ನೋಡಿದಾಗ ಅಡೆತಡೆಯನ್ನು ಮಾಡೋಂಗಿಲ್ಲ ಅಥವಾ ಶೂನ್ಯಾತ್ಮಕ ವರ್ಗಾವಣೆ ಅಂತೇಳಿ ನಾವು ನೋಡ್ತೀವಿ. ಮೊರೆನೋ ರೂಪಿಸಿದ ತಂತ್ರಕ್ಕೆ ಡ್ಯಾಶ್ ಎಂದು ಹೆಸರು ಅಂಥೇಳಿ ನಾವು ನೋಡ್ತೀವಿ.
ಅದಕ್ಕೆ ಸರಿಯಾದ ಉತ್ತರ ಸಮಾಜಮಿತಿ ತತ್ವ, ಸಮಾಜಮಿತಿ ತಂತ್ರ ಅಂಥೇಳಿ ಕರಿತೀವಿ. ಮುಂದಿನ ಪ್ರಶ್ನೆ ನೋಡ್ರಿ, ಈ ರೀತಿಯಾಗಿದೆ. ವೀರ ವ್ಯಕ್ತಿಯ ಆರಾಧನೆ ಅವಧಿಯ ಅಂದರೆ ವೀರ ವ್ಯಕ್ತಿಯ ಆರಾಧನೆ ಡ್ಯಾಶ್ ಅವಧಿಯ ಒಂದು ವಿಶಿಷ್ಟ ಲಕ್ಷಣವಾಗಿದೆ ಅಂತೇಳಿ ನಾವು ನೋಡ್ತೀವಿ. ವೀರ ವ್ಯಕ್ತಿ ಆರಾಧನೆ ಡ್ಯಾಶ್ ಏನಪ್ಪ ಅಂತಂದ್ರೆ ಅವಧಿಯ ಒಂದು ವಿಶಿಷ್ಟ ಲಕ್ಷಣ ಅಂಥೇಳಿ ನಾವು ನೋಡ್ತೀವಿ. ಅದು ವಿಶೇಷವಾಗಿ ಈ ತಾರುಣ್ಯ ವ್ಯವಸ್ಥೆಯಲ್ಲಿ ಇದು ಭಾಳಷ್ಟು ನೋಡ್ತೀವಿ. ತಾರುಣ್ಯ ಅವಧಿಯ ಒಂದು ವಿಶಿಷ್ಟವಾಗಿದ್ದಿರ್ತಕ್ಕಂಥ ಲಕ್ಷಣ ಅಂತ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಪ್ರಾಯೋಗಿಕ ಅಳಿವಿನ ತತ್ವ ಡ್ಯಾಶ್ ಕಲಿಕೆಯ ಒಂದು ತತ್ವವಾಗಿದೆ. ಪ್ರಾಯೋಗಿಕ ಏನಪ್ಪ ಅಂತಂದರೆ ಅಳಿವಿನ ತತ್ವ ಡ್ಯಾಶ್ ಕಲಿಕೆಯ ಒಂದು ತತ್ವವಾಗಿದೆ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಅನುಬಂಧ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತ ಐತಿಲ್ರಿ. ಅನುಬಂಧ ಅನ್ನುವುದು ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತೇಳಿ. ಅನುಬಂಧ ಸರಿಯಾದ ಉತ್ತರ. ದೈಹಿಕ ವಿಕಾಸ ಅತ್ಯಂತ ವೇಗವಾಗಿ ಆಗುವುದು ಡ್ಯಾಶ್ ಅವಧಿಯಲ್ಲಿ ಅಂಥೇಳಿ ನಾವು ನೋಡಿದ್ದೀವಿ. ಅದಕ್ಕೆ ಸರಿಯಾದ ಉತ್ತರ ಜನ್ಮಪೂರ್ವ ಅವಧಿ ಅಂಥೇಳಿ ನಾವು ನೋಡ್ತೀವಿ. ಇದು ಬಿ ಸರಿಯಾದ ಉತ್ತರ. ಜೇಮಿ ವ್ಯಾಟ್ಸನ್ ಒಬ್ಬ ಪ್ರಸಿದ್ಧ ವಿಜ್ಞಾನಿ ಡ್ಯಾಶ್ ಮನೋವಿಜ್ಞಾನಿ. ಒಬ್ಬ ಪ್ರಸಿದ್ಧ ಡ್ಯಾಶ್ ಮನೋವಿಜ್ಞಾನಿ ಆಗಬೇಕಾಗಿತ್ತು. ಒಬ್ಬ ಏನಪ್ಪ ಅಂತಂದ್ರೆ ಪ್ರಸಿದ್ಧ ಡ್ಯಾಶ್ ಮನೋವಿಜ್ಞಾನಿ ಅಂಥೇಳಿ ನಾವು ನೋಡ್ತೀವಿ. ಯಾರು? ಜೇಮಿ ವ್ಯಾಟ್ಸನ್ನ. ಇದು ಕೂಡ ಹಿಂದೆ ಒಂದು ಬಂದಿತ್ತು. ಏನಪ್ಪ ಅಂತಂದ್ರೆ ವರ್ತನಾವಾದಿ ಮನೋವಿಜ್ಞಾನ ಅಂತ ನೋಡ್ತೀವಿ. ಆರಂಭದಲ್ಲಿ ಮನೋವಿಜ್ಞಾನದ ಗುರಿ ಡ್ಯಾಶ್ ಅಧ್ಯಯನ ಮಾಡೋದೆಂದು ಏನಪ್ಪ ಅಂತಂದರೆ ನಂಬಲಾಗಿತ್ತು ಅಂಥೇಳಿ ನಾವು ನೋಡಿದ್ದೀವಿ. ಅದಕ್ಕೆ ಸರಿಯಾದ ಉತ್ತರ ಆತ್ಮವಿಚಾರವಾಗಿ ಅಂಥೇಳಿ ನಾವು ನೋಡ್ತೀವಿ. ನೋಡ್ರಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಅಭಿಪ್ರೇರಣೆಯು ಬಾಹ್ಯ ಒತ್ತಡದಿಂದಲೇ ವ್ಯಕ್ತಿಯ ಒಳಗಿನಿಂದಲೇ ಬಂದಾಗ ಅದನ್ನು ಹೀಗೆನ್ನುತ್ತಾರೆ ಅಂತೇಳಿ ನೋಡ್ತೀವಿ. ಅದನ್ನು ಏನಪ್ಪ ಅಂತಂದರೆ ಸಹಜ ಅಭಿಪ್ರೇರಣೆ ಅನ್ನೋದು ಸರಿಯಾದ ಉತ್ತರ. ಒಬ್ಬ ಹುಡುಗ ಅಥವಾ ಹುಡುಗಿ ಪರೀಕ್ಷೆಯೊಂದರಲ್ಲಿ ತಾನು ಚೆನ್ನಾಗಿ ಉತ್ತಮ ಬರೆದಿದ್ದನ್ನು ಪ್ರಶ್ನೆ ಪತ್ರಿಕೆಯೇ ಬಹಳ ಕಠಿಣವಾಗಿತ್ತು ಅಂಥೇಳಿ ಏನಪ್ಪ ಅಂತಂದರೆ ಸಮರ್ಥಿಸಿಕೊಳ್ಳೋದನ್ನು ನೋಡ್ತೀವಿ. ಆ ಹುಡುಗ ಅಥವಾ ಹುಡುಗಿ ಯಾವ ತಂತ್ರದ ಮೊರೆ ಹೋಗಿದ್ದಾರೆ ಅಂಥೇಳಿ ನಾವು ನೋಡ್ತೀವಿ. ಅದು ಈ ಹಿಂದೆನೂ ಒಮ್ಮೆ ನೋಡಿದ್ದೀವಿ. ಇದನ್ನು ನಾವು ಪ್ರಕ್ಷೇಪಣಾ ತಂತ್ರಕ್ಕೆ ಮೊರೆ ಹೋಗಿದ್ದಾರಾ ಅನ್ನೋದು ಸರಿಯಾದ ಉತ್ತರ. ನೋಡ್ರಿ, ಮುಂದಿನ ಪ್ರಶ್ನೆ, ಸುಮೋ ಗತಿಶಾಸ್ತ್ರಕ್ಕೆ ಮಹತ್ವಪೂರ್ಣ ಕೊಡುಗೆ ನೀಡಿದ ಮನೋವಿಜ್ಞಾನಿ ಯಾರು ಅಂಥೇಳಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಕಾರ್ಟ್ ಲೆವಿನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕಾರ್ಟ್ ಲೆವಿನ್ ಸರಿಯಾದ ಉತ್ತರ. ಕೆಳಗಿನಲ್ಲಿ ಯಾವುದು ವಿಕಾಸಕ್ಕೆ ಉದಾಹರಣೆಯಾಗಿದೆ ಅಂಥೇಳಿ ನಾವು ನೋಡ್ತೀವಿ. ಶಬ್ದ ಭಂಡಾರದಲ್ಲಿನ ಬದಲಾವಣೆ ಏನಪ್ಪ ಅಂತಂದರೆ ಅದು ಸರಿಯಾದ ಉತ್ತರ ಅಂತ. ಈ ಮನೋವಿಜ್ಞಾನ ಹೆಸರು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷಣಕ್ಕೆ ಸಂಬಂಧಿಸಿದೆ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಸ್ಪೈಯರ್ಮನ್ ಅನ್ನೋದು ಸರಿಯಾದ ಉತ್ತರ. ಹತಾಶೆಗೆ ಕಾರಣ ಅಂಥೇಳಿ ನಾವು ಹತಾಶೆಗೆ ಕಾರಣ ಏನ ಅಂತೇಳಿ ನೋಡಿದಾಗ ಅದು ಏನು ಶಂಕಾಕಾರನೋ, ಗೋಲಾಕಾರನೋ, ಅಂಡಾಕಾರನೋ, ಘಂಟಾಕಾರನೋ ಅಂಥೇಳಿ ನೋಡಿದಾಗ ಅದು ಘಂಟಾಕಾರ ಅನ್ನೋದು ಸರಿಯಾದ ಉತ್ತರ. ನೋಡ್ರಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿ, ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವುದು ಉಪದೇಶ, ಶಿಸ್ತುನೋ, ನಿಂದನೆ ಮತ್ತು ಶಿಕ್ಷಣೋ, ಅತಿ ಪ್ರೀತಿ ಮತ್ತು ಮಮತೆನೋ, ಶಿಸ್ತು ಮತ್ತು ತರಬೇತಿನೋ ಅನ್ನುವುದು ನಾವು ನೋಡಿದಾಗ ಅದು ವ್ಯತಿರಿಕ್ತ ನಿಂದನೆ ಮತ್ತು ಶಿಕ್ಷೆ ಅನ್ನೋದು ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಅನ್ನೋದು. ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಈ ಕೆಳಗಿನ ಯಾವುದಕ್ಕೆ ಏನಪ್ಪ ಅಂತಂದ್ರೆ ಸಮಾನವಾಗಿರುತ್ತದೆ ಅಂತೇಳಿ ನಾವು ನೋಡಿದರೆ ಅದು ತಂಡದ ಜಯಕ್ಕೆ ಏನಪ್ಪ ಅಂತಂದರೆ ಸಮನಾಗಿರುತ್ತದೆ ಅಂಥೇಳಿ ನಾವು ನೋಡ್ತೀವಿ. ಮುಂದೆ ಪ್ರಶ್ನೆ ನೋಡ್ರಿ, ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ವ್ಯಕ್ತಿಯ ವ್ಯಕ್ತಿತ್ವವು ಈ ಕೆಳಕಂಡ 3 ಘಟಕಗಳಿಂದ ಆಗಿರುತ್ತದೆ. ಇದೇನಾಗ್ತದೆ? ಸಿಗ್ಮಂಡ್ ನೋಡ್ರಿ, ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ವ್ಯಕ್ತಿಯ ವ್ಯಕ್ತಿತ್ವವು ಈ ಕೆಳಕಂಡ 3 ಘಟಕಗಳಿಂದ ಆಗಿರ್ತದೆ. ಹಾಗಾದ್ರೆ ಯಾವ 3 ಘಟಕಗಳು ಅಂತೇಳಿ ನೋಡಿದಾಗ ಇದ್, ಇಗೋ, ಸೂಪರ್ ಇಗೋ. ಇದ್, ಇಗೋ, ಸೂಪರ್ ಇಗೋ ಅನ್ನೋದು ಸರಿಯಾದ ಉತ್ತರ. ಬಹುರ್ಮುಖ ಮತ್ತು ಅಂತರ್ಮುಖಿಗಳಲ್ಲಿರುವ ಪತ್ತೆ ಹಚ್ಚಲು ಈ ಕೆಳಗಿನ ಯಾವ ಪರೀಕ್ಷೆ ಸೂಕ್ತ ಅಂತೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಐಸಾಕ್ ವ್ಯಕ್ತಿತ್ವ ಶೋಧ ಅನ್ನೋದು ಸರಿಯಾದ ಉತ್ತರ. ನೋಡ್ರಿ, ಮುಂದಿನ ಪ್ರಶ್ನೆ, ಥೆಮ್ಯಾಟಿಕ್ ಅನುಬೋಧನಾ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂಥೇಳಿ ಪ್ರಶ್ನೆ ಇದ್ದಿರತಕ್ಕಂಥದ್ದು. ನೋಡ್ರಿ, ಥೆಮ್ಯಾಟಿಕ್ ಅನುಬೋಧನಾ ಪರೀಕ್ಷೆಯನ್ನು ಏನಪ್ಪ ಅಂತಂದರೆ
ಅಭಿವೃದ್ಧಿಪಡಿಸಿದವರು ಯಾರು ಅಂತ ನೋಡಿದಾಗ ನಾವು ಮುರ್ರೆ ಅನ್ನುವುದು ಸರಿಯಾದ ಉತ್ತರ. ಪ್ರೋತ್ಸಾಹ ಮತ್ತು ಬಹುಮಾನಗಳು ಕಲಿಕೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಕಲಿಕೆಯನ್ನು ಹೆಚ್ಚಿಸುವುದು, ಕಲಿಕೆಯನ್ನು ಸ್ಪಷ್ಟಗೊಳಿಸುವುದು, ಕಲಿಕೆಯ ದಿಕ್ಕನ್ನು ಬದಲಾಯಿಸುವುದು ಅನ್ನೋದು ಇದ್ದಿರ್ತಕ್ಕಂಥ ಆಪ್ಷನ್. ಅದರಲ್ಲಿ ಸರಿಯಾದ ಉತ್ತರ ಏನಾಯ್ತಂದರೆ ಪ್ರೋತ್ಸಾಹ ಅಂತಕ್ಕಂಥದ್ದು ಕಲಿಕೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಮಾನಸಿಕ ದಣಿವು ಕಲಿಕೆಯನ್ನು ಕುಂಠಿತಗೊಳಿಸುವುದು. ಇದಕ್ಕೆ ಸರಿಯಾದ ಉತ್ತರ ಕಲಿಕೆಯನ್ನು ಕುಂಠಿತಗೊಳಿಸುವುದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸಮೂಹ ರಚನೆಯನ್ನು ಅಭ್ಯಾಸ ಮಾಡಲು ಮನೋವಿಜ್ಞಾನಿಗಳು ಬಳಸುವ ವಿಧಾನ ಯಾವುದು ಅಂತೇಳಿ ಇದ್ದಿದೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಸಮಾಜ ಮಿತಿ ಆಲೇಖ ಅನ್ನೋದು ಸರಿಯಾದ ಉತ್ತರ. ಪ್ರಜ್ಞಾ ಪ್ರವಾಹವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದು ಅಂಥೇಳಿ ನಾವು ನೋಡ್ತೀವಿ. ಪ್ರಜ್ಞಾ ಪ್ರವಾಹವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದು ಅಂತೇಳಿ ನೋಡಿದಾಗ ಅದು ಅಂತರವಲೋಕನ ವಿಧಾನ ಅಂಥೇಳಿ. ಅವಲೋಕನ ಎಂದರೇನು ಅಂತಕ್ಕಂಥ ಪ್ರಶ್ನೆ ಇದೆ. ಅವಲೋಕನ ಎಂದರೆ ಸರಿಯಾದ ಉತ್ತರ ಉಪಕರಣದೊಂದಿಗೆ ಅಂದಾಜು ಮಾಪನ ಮಾಡುವುದು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನದ ಮೂಲಭೂತ ಉದ್ದೇಶ ಏನಾಗಿದೆ? ಶೈಕ್ಷಣಿಕ ಮನೋವಿಜ್ಞಾನದ ಮೂಲಭೂತ ಉದ್ದೇಶ ಇದಾಗಿದೆ ಅಂಥೇಳಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಏನಾಗ್ತಂದರೆ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಚಿಸುವುದು ಅನ್ನೋದು ಸರಿಯಾದ ಉತ್ತರ. ಡಿಯಲ್ಲಿ ಏನಿದೆ ಅದು ಸರಿಯಾದ ಉತ್ತರ ಅಂತೇಳಿ. ಮುಂದಿನ ಪ್ರಶ್ನೆ, ಅಂತರಾವಲೋಕನ ಪ್ರಕ್ರಿಯೆಯು ಪ್ರಾರಂಭಗೊಂಡಾಗ ಮನಸ್ಸಿನ ಕಾರ್ಯಗಳು ಸ್ಥಿರಗೊಳ್ಳುತ್ತವೆ, ಗತಾವಲೋಕನ ಆರಂಭ ಆಗ್ತದೆ, ನೈಜ ಮಾನಸಿಕ ಪ್ರಕ್ರಿಯೆಗಳು ಮರೆಯಾಗುತ್ತವೆ, ಮೇಲಿನ ಎಲ್ಲವೂ ಅನ್ನುವುದನ್ನು ನೋಡಿದಾಗ ಹೌದು, ಅದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ. ಡೆಸ್ಕಾರ್ಟ್ಸ್ ರವರ ಪ್ರಕಾರ ಮನಸ್ಸು ಶರೀರದ ಭಾಗವಾಗಿದೆ. ಡೆಸ್ಕಾರ್ಟ್ ಅವರ ಪ್ರಕಾರ ಮನಸ್ಸು ಶರೀರದ ಒಂದು ಭಾಗವಾಗಿದೆ. ಅದು ಹೃದಯದೋ ಮೆದುಳಿನದೋ ಉದರದೋ ಯಾವುದೂ ಅಲ್ಲನೋ ಅಂತೇಳಿ ಕೇಳಿದಕ್ಕಂಥದ್ದು ಸರಿಯಾದ ಉತ್ತರ ಮೆದುಳಿನ ಅನ್ನೋದು ಸರಿಯಾದ ಉತ್ತರ. ಕಲಿಕೆಯಲ್ಲಿ ಮಂಕುತನ, ನಿರಾಸಕ್ತಿ, ಜಗಳಗಂಟಿತನ ಸ್ವಭಾವವನ್ನು ಹೊಂದಿದ ಸಮಸ್ಯಾತ್ಮಕ ಮಕ್ಕಳನ್ನು ಕಂಡುಕೊಳ್ಳಲು ಸೂಕ್ತವಾದ ವಿಧಾನ ಯಾವುದು ಅಂತೇಳಿ ನೋಡಿದಾಗ ಅದು ವ್ಯಕ್ತಿ ಅಧ್ಯಯನ. ಇಂಥ ಸಮಸ್ಯೆಗಳಿಗೆ ನಾವು ವ್ಯಕ್ತಿ ಅಧ್ಯಯನ ಮಾಡೋದ್ರ ಮುಖಾಂತರ ಕಲಿಕೆಯನ್ನು ಅವುಗಳನ್ನು ಸ್ಟಡಿ ಮಾಡಬೇಕಾಗ್ತದೆ. ಮಗುವಿನ ಸಾಮರ್ಥ್ಯವು ಅವನ ಕಲಿಕಾ ಮಟ್ಟವನ್ನು ನಿರ್ಧರಿಸುವುದು ಇದರಲ್ಲಿ ಕಲಿಕಾ ಮಟ್ಟ ಅನ್ನುವುದು ಅಂಥೇಳಿ ಬಂದದ. ಅದಕ್ಕೆ ಮಗು ಸಾಮರ್ಥ್ಯದ ಅವನ ಕಲಿಕಾ ಮಟ್ಟವನ್ನು ನಿರ್ಧರಿಸುವ ಇದರಲ್ಲಿ ಕಲಿಕಾ ಮಟ್ಟ ಏನಾಗ್ತದೆ ಅವಲಂಬಿತ ಚರಾಂಶ ಅಂತೇಳಿ ನಾವು ನೋಡ್ತೀವಿ. ಅವಲಂಬಿತ ಚರಾಂಶ ಅಂತೇಳಿ ನೋಡಿರಿ. ಒಂದು ಸಮಸ್ಯೆಗೆ ನೂತನ ಮತ್ತು ಪರಿಹಾರವನ್ನು ಕಂಡುಕೊಳ್ಳುವ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ನೈಪುಣ್ಯತೆ ಅನ್ನೋದು ಸರಿಯಾದ, ಇದು ನೈಪುಣ್ಯತೆ ಅಂತೇಳಿ ಆಗ್ಬೇಕು ರೀ. ನೈಪುಣ್ಯತೆ ಅನ್ನೋದು ಸರಿಯಾದ ಉತ್ತರ. ಕುಟುಂಬದಲ್ಲಿ ಸಾಕಷ್ಟು ಮೇಧಾವಿಗಳು ಇರುವುದಕ್ಕೆ ಅವರ ಅನುವಂಶೀಯತೆಯ ಕಾರಣ ಎಂದು ಯಾವ ಪರಿಶೋಧನೆಯಿಂದ ಗುರುತಿಸಲಾಗಿದೆ ಅಂಥೇಳಿ. ಕುಟುಂಬದಲ್ಲಿ ಸಾಕಷ್ಟು ಮೇಧಾವಿಗಳು ಇರುವುದಕ್ಕೆ ಅವರ ಅನುವಂಶೀಯತೆಯ ಕಾರಣ ಎಂದು ಯಾವ ಪರಿಶೋಧನೆಯಿಂದ ಗುರುತಿಸಲಾಗಿದೆ ಅಂತ ನೋಡಿದಾಗ ಅದು ಯಾರ ಅಂಥೇಳಿ ಅವಕ್ಕಾಗಿತ್ತು ರೀ. ಅದು ಗಾಲ್ಡನ್ ಅವರ ಏನಪ್ಪ ಅಂತಂದ್ರೆ ಸಂಶೋಧನೆಯಿಂದ ಗುರುತಿಸಿದ್ದಿರ್ತಕ್ಕಂಥದ್ದು ಅಂತೀವಿ. ಮುಂದಿನ ಪ್ರಶ್ನೆ, ವ್ಯಾಪಕವಾಗಿ ಕಂಡುಬರುವ ವ್ಯತ್ಯಾಸಗಳಿಗೆ ಕಾರಣ ಅಂಥೇಳಿ ಕೇಳಿದ ಪ್ರಶ್ನೆ ನೋಡಿರಿ. ವ್ಯಾಪಕವಾಗಿ ಕಂಡುಬರುವ ವ್ಯತ್ಯಾಸಗಳಿಗೆ ಕಾರಣ ಅನ್ನೋದು ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಆಪ್ಷನ್ ಏನು ಕೊಟ್ಟಿದ್ದಾನ ಅಂತಂದರೆ ನೋಡಿರಿ, ಒಂದನೇದು ಅನುವಂಶತೆ, ಪರಿಸರ, ಅಭಿಪ್ರೇರಣೆ, ಅವಕಾಶಗಳ ಘರ್ಷಣೆ, ಮೇಲಿನ ಎಲ್ಲವೂ ಅಂಥೇಳಿ ಕೊಟ್ಟಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ. ನೀವು ಮತ್ತೊಮ್ಮೆ ಆದ್ರೆ ನೋಡಿರಲಿ. ವ್ಯಾಪಕವಾಗಿ ಕಂಡುಬರುವ ವ್ಯತ್ಯಾಸ ಅಂದರೆ ವ್ಯಕ್ತಿತ್ವ ವ್ಯತ್ಯಾಸಗಳಿಗೆ ಕಾರಣ, ವ್ಯಕ್ತಿ ವ್ಯತ್ಯಾಸಗಳ ಕಾರಣ ಏನಪ್ಪ ಅಂತಂದರೆ ಅನುವಂಶತೆ ಒಂದು, ಪರಿಸರ ಒಂದು, ಅನಂತರ ಏನಪ್ಪ ಅಂತಂದರೆ ಅಭಿಪ್ರೇರಣೆ ಮತ್ತು ಅವಕಾಶಗಳ ಘರ್ಷಣೆ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮಹಾತ್ಮ ಗಾಂಧೀಜಿಯವರು ಬರೆದ ಪ್ರಸಿದ್ಧ ಪುಸ್ತಕ ಮೈ ಎಕ್ಸ್ಪಿರಿಮೆಂಟ್ಸ್ ವಿತ್ ಟ್ರುತ್ ಅಂತಕ್ಕಂತಹ ಗ್ರಂಥ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂಥೇಳಿ ಕೇಳಿದ್ದಾನೆ. ಅದು ಆತ್ಮಚರಿತೆಗೆ ಉದಾಹರಣೆಯಾಗಿದೆ ಅಂಥೇಳಿ ನಾವು ನೋಡ್ತೀವಿ. ಪ್ರಶ್ನಾವಳಿ ವಿಧಾನವನ್ನು ಪರಿಚಯಿಸಿದವರು ಯಾರು ಅಂಥೇಳಿ ನಾವು ನೋಡಿದಾಗ
ಅದು ಸ್ಟ್ಯಾನ್ಲಿ ಹಾಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸ್ಟ್ಯಾನ್ಲಿ ಹಾಲ್. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಹೊಂದಿಸಿ ಬರೆಯಿರಿ ಅನ್ನೋದನ್ನು ನಾವು ನೋಡ್ತೀವಿ. ಹೊಂದಿಸಿ ಬರೆಯಿರಿ ಏನು ಕೊಟ್ಟಿದ್ದಾನೆ, ಒಂದು ಸೈಡ್ ಎಯಲ್ಲಿ ಏನಾದತಂದರೆ ಎಯಲ್ಲಿ ಪ್ರಾಯೋಗಿಕ ವಿಧಾನ, ಅಂತರಾವಲೋಕನ, ವಿವರಣಾತ್ಮಕ ವಿಧಾನ, ಅನುಕ್ರಿಯೆ ಸಮಯ ಅಂಥೇಳಿ ಕೊಟ್ಟಿದ್ದಾನೆ. ಬಿ ಇದ್ರೊಳಗೆ ಏನು ಕೊಟ್ಟಿದ್ದಾನೆ ಅಂತಂದರೆ ಇದು ನೀವು ಎ ಅಂತೇಳಿ ಮಾಡ್ಕೋರಿ, ಇದು ಬಿ ಅಂಥೇಳಿ ಮಾಡ್ಕೋರಿ. ಬಿ ಇದ್ರೊಳಗೆ ಒಂದು ಸಮೀಕ್ಷೆ, ಎರಡನೇದು ನಿಯಂತ್ರಿತ ಗುಂಪು, ಮೂರನೇದು ಉದ್ದೀಪನ ಅನುಕ್ರಿಯೆ, ನಾಲ್ಕನೇದು ಸ್ವಯಂ ವೀಕ್ಷಣೆ ಅನ್ನೋದು. ನೋಡಿರಿ, ಪ್ರಾಯೋಗಿಕ ವಿಧಾನದಿಂದ ನಿಯಂತ್ರಿತ ಗುಂಪು ಅನ್ನೋದು ಏನಪ್ಪ ಅಂತಂದರೆ ಸರಿಯಾಗಿದ್ದಿರ್ತಕ್ಕಂಥದ್ದು. ಒಂದನೇದಕ್ಕೂ ಎರಡನೇದು ಸರಿಯಾದದ್ದು ಅಂತೇಳಿ ನೋಡ್ತಾರೆ. ಅಂತರಾವಲೋಕನ ಅನ್ನೋದು ಸ್ವಯಂ ವೀಕ್ಷಣೆ ಅಂತಕ್ಕಂಥದ್ದು. ಅಂತರಾವಲೋಕನ ಸ್ವಯಂ ವೀಕ್ಷಣೆಗೆ ಸರಿಯಾದ ಉತ್ತರ. ವಿವರಣಾತ್ಮಕ ವಿಧಾನ ಅನ್ನುವುದು ಏನಪ್ಪ ಅಂತಂದರೆ ಸಮೀಕ್ಷೆಗೆ ಸರಿಯಾದ ಉತ್ತರ. ಅನಂತರ ಅನುಕ್ರಿಯೆ ಸಮಯ ಅನ್ನೋದು ಏನಪ್ಪ ಅಂತಂದರೆ ಉದ್ದೀಪನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಅಂದರೆ ಇದು ಏನಾಗಬೇಕಾಗಿತ್ತು ಅಂತಂದರೆ 1ಕ್ಕೆ 2 ಅಂತೇಳಿ ಆಗಬೇಕಾಗಿತ್ತು ರೀ. 1ಕ್ಕೆ 2, 2ಕ್ಕೆ 4, 3ಕ್ಕೆ 1, 4ಕ್ಕೆ 3 ಅನ್ನೋದು ಅಂದರೆ ಎರಡನೇ ಆಪ್ಷನ್ ಸರಿಯಾಗಿದ್ದಿರ್ತಕ್ಕಂಥ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಗೆಸ್ಟಾಲ್ಟ್ ವಾದದ ಕೇಂದ್ರ ಪರಿಕಲ್ಪನೆ ಯಾವುದು ಅಂಥೇಳಿ ಕೇಳಿದಾನೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಗೆಸ್ಟಾಲ್ಟ್ ವಾದಕ್ಕೆ ಕೇಂದ್ರ ಪರಿಕಲ್ಪನೆ ಯಾವುದು ಅಂಥೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಪ್ರತ್ಯಕ್ಷ ಅನುಭವ ಅನ್ನುವುದು ಸರಿಯಾದ ಉತ್ತರ. ನೋಡಿರಿ, ಗೆಸ್ಟಾಲ್ಟ್ ಪಂಥ ಕೆಳಗಿನ ಯಾವುದಕ್ಕೆ ಹೆಚ್ಚು ಒತ್ತು ಕೊಡುತ್ತದೆ ಅಂಥೇಳಿ ಕೇಳಿದ್ದಾರೆ. ಅದಕ್ಕೆ ಅಂತರ್ಶಿಸ್ತಿನ ವಿಧಾನ ಅನ್ನುವುದು ಸರಿಯಾದ ಉತ್ತರ. ಅಂತರ್ಶಿಸ್ತಿನ ವಿಧಾನ. ದಿ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು 1890ರಲ್ಲಿ ಪ್ರಕಟಿಸಲಾಯಿತು. ಈ ಗ್ರಂಥದ ಕರ್ತೃ ಯಾರು ಅಂತೇಳಿ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಈ ಗ್ರಂಥದ ಕರ್ತೃ ಯಾರು ಅಂತ ನೋಡಿದಾಗ ವಿಲಿಯಂ ಜೇಮ್ಸ್ ಅನ್ನುವರು ದಿ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಅಂತಕ್ಕಂಥ ಗ್ರಂಥವನ್ನು ಬರೆದರು ಅನ್ನೋದು ಸರಿಯಾದ ಉತ್ತರ. ನೋಡ್ರಿ, ಮುಂದಿನ ಪ್ರಶ್ನೆ. ಥಾರ್ನ್ಡೈಕ್ರವರು ಎಜುಕೇಷನ್ ಸೈಕಾಲಜಿ ಎಂಬ ಗ್ರಂಥ ಪ್ರಕಟಗೊಂಡ ವರ್ಷ ಯಾವುದು? ಥಾರ್ನ್ಡೈಕ್ರವರ ಎಜುಕೇಷನ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವ ಗ್ರಂಥ ಯಾವ ವರ್ಷ ಪ್ರಕಟವಾಯಿತು ಅಂಥೇಳಿ ಪ್ರಶ್ನೆ ಇದೆ. ಸರಿಯಾದ ಉತ್ತರ 1903ರಲ್ಲಿ ಅನ್ನೋದು. ಮುಂದಿನ ಪ್ರಶ್ನೆ ನೋಡ್ರಿ, ಮನೋವಿಜ್ಞಾನದ ಆಧಾರದಲ್ಲಿ ಶಿಕ್ಷಣವನ್ನು ಜಾರಿಗೆ ತಂದ ಮೊದಲ ವ್ಯಕ್ತಿ ಯಾರು ಅಂಥೇಳಿ. ಜಾನ್ ಹೆನ್ರಿ ಫೆಸ್ಟಾಲಜಿ ಅನ್ನೋದು ಅದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪ್ರಾಯೋಗಿಕ ಮನೋವಿಜ್ಞಾನವನ್ನು ಮೊದಲ ಬಾರಿಗೆ ಪರಿಚಯಿಸಿದ ವ್ಯಕ್ತಿ ಯಾರ ಅಂತಂದ್ರೆ ವಿಲ್ಹೆಲ್ಮ್ ವುಂಟ್ ಅನ್ನೋದು ಸರಿಯಾದ ಉತ್ತರ. ವಿಲ್ಹೆಲ್ಮ್ ವುಂಟ್, ಇದು ವಿಲ್ಹೆಲ್ಮ್ ವುಂಟ್ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ತರಗತಿಯ ಬೋಧನೆಗೆ ನೇರವಾದ ನಿಹಿತಾರ್ಥಗಳಿರದ ಮನೋವಿಜ್ಞಾನದ ಶಾಖೆ ಗುರುತಿಸಿರಿ ಅಂಥೇಳಿ ಕೇಳಿದ್ದಾರೆ. ಮಿಲಿಟರಿ ಮನೋವಿಜ್ಞಾನ ಅಂಥೇಳಿ ನಾವು ನೋಡ್ತೀವಿ. ಮಿಲಿಟರಿ ಮನೋವಿಜ್ಞಾನ ಅನ್ನೋದು ಸರಿಯಾದ ಉತ್ತರ. ನೇರವಾಗಿ ಅವಲೋಕಿಸಲು ಸಾಧ್ಯವಾಗದೆ ವರ್ತನೆಯನ್ನು ಗುರುತಿಸಿ ಯಂತ್ರವೊಂದನ್ನು ಚಾಲನೆ ಮಾಡುವುದು, ದೃಶ್ಯವೊಂದನ್ನು ಕಲ್ಪಿಸಿಕೊಳ್ಳುವುದು, ಚಿತ್ರವೊಂದನ್ನು ಗುರುತಿಸುವುದು, ಪದ್ಯವೊಂದನ್ನು ಪಠನ ಮಾಡುವುದು ಅಂಥೇಳಿ ನಾವು ನೋಡಿದಾಗ ಸರಿಯಾದ ಉತ್ತರ ಬಿ. ದೃಶ್ಯವೊಂದನ್ನು ನೋಡ್ರಿ, ಒಂದು ದೃಶ್ಯವೊಂದನ್ನು ಕಲ್ಪನೆ ಮಾಡಿಕೊಳ್ಳೋದು, ಒಂದು ಚಿತ್ರವನ್ನು. ಕಲಿಕೆಯ ಮನೋವಿಜ್ಞಾನಕ್ಕೆ ಸ್ಪಿನ್ನರ್ ಅವರ ಮುಖ್ಯ ಕೊಡುಗೆ ಏನಾ ಅಂಥೇಳಿ ನೋಡಿದಾರ. ಸರಿಯಾದ ಉತ್ತರ ಪುನರ್ಬಲನದ ತಪಶೀಲುಗಳು ಅನ್ನೋದು ಸರಿಯಾದ ಉತ್ತರ. 2 ಪರ್ಯಾಯ ಗುರಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿ, ನೋಡ್ರಿ ಇದು ವ್ಯಕ್ತಿ ಆಗಬೇಕಾಗಿತ್ತು, ವ್ಯಕ್ತಿಯಾಗಿದೆ, ಅದು ವ್ಯಕ್ತಿ ಅಂಥೇಳಿ. ಒಬ್ಬ ವ್ಯಕ್ತಿ ಅಸಮರ್ಥನಾದಾಗ ಉಂಟಾಗುವ ಮಾನಸಿಕ ಸ್ಥಿತಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂಥೇಳಿ ನೋಡಿದಾಗ ಅಂದರೆ ಏನಾಗುತ್ತೆ, ಅವು ದ್ವಂದ್ವ ಉಂಟಾಗ್ತದೆ. ಹೀಗಾಗಿ ಸರಿಯಾದ ಉತ್ತರ ದ್ವಂದ್ವ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಮಂದಗಾಮಿ ಕಲಿಕಾರ್ಥಿಯು ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗು ಅಂಥೇಳಿ ಮಂದಗಾಮಿ ಅಂಥೇಳಿ ನಾವು ನೋಡ್ತೀವಿ.
ಮಂದಗಾಮಿ ಸರಾಸರಿಗಿಂತ ಏನಪ್ಪ ಅಂತಂದರೆ ಈ ಹಿಂದೆ ಮದಿತ್ತಿರಿದು ಮೇಲ್ಪಟ್ಟದಲ್ಲಿರ್ತಕ್ಕಂತಹ ಸರಾಸರಿಗಿಂತ ಮೇಲ್ಪಟ್ಟದಲ್ಲಿರೋದು ಮಗುವಾವು ಅಂತೇಳಿ ನಾವು ನೋಡ್ತೀವಿ. ನೋಡ್ರಿ ಮುಂದಿನ ಪ್ರಶ್ನೆ, ಸಿಗ್ಮಂಡ್ ಫ್ರಾಯ್ಡ್ರವರ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ನೋಡಿ ಸುಖತತ್ವದಿಂದ ಆವೃತವಾಗಿದೆ ಅಂಥೇಳಿ. ಇದು ತತ್ವ ಸುಖತತ್ವದಿಂದ ಆವೃತವಾಗಿದೆ ಅಂಥೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಇದ್ದ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ರಿ, ಒಂದು ನೈಜವಾದ ಸಮಸ್ಯಾ ಸನ್ನಿವೇಶದಲ್ಲಿ ವ್ಯಕ್ತಿ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಅಧ್ಯಯನ ಮಾಡಲಿಕ್ಕೆ ಸೂಕ್ತವಾದದ್ದು ಯಾವುದು ಅಂತೇಳಿ ನೋಡಿದಾಗ ಅದಕ್ಕೆ ಸರಿಯಾದ ಸನ್ನಿವೇಶ ಪರೀಕ್ಷೆ ಅನ್ನೋದು ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ಫ್ರಾಯ್ಡ್ರವರ ಪ್ರಕಾರ ವ್ಯಕ್ತಿತ್ವದ 3 ಪದರುಗಳ ವಿಕಾಸವನ್ನು ನಾವು ನೋಡ್ತೀವಿ. ಈಗೋ, ಸೂಪರ್ ಈಗೋ ಅನ್ನೋದು ಅದು ಸರಿಯಾದ ಉತ್ತರ ಬಿ ಯಲ್ಲಿ ನಾವು ನೋಡ್ತೀವಿ. ನೋಡ್ರಿ, ಬಿ ಯಲ್ಲಿ ಈಗೋ ಸೂಪರ್ ಈಗೋನ ನಾವು ನೋಡ್ತೀವಿ. ವ್ಯಕ್ತಿತ್ವದ ಮೇಲೆ ಸೂಕ್ತ ಚೇತನದ ಪ್ರೇರಣೆಗಳ ಪ್ರಭಾವವನ್ನು ವಿವರಿಸಿದ ಮನೋವಿಜ್ಞಾನಿ ಯಾರು ಅಂಥೇಳಿ ನೋಡಿದಾಗ ಅದು ಸಿಗ್ಮಂಡ್ ಫ್ರಾಯ್ಡ್ ಅನ್ನೋದು ಸರಿಯಾದ ಉತ್ತರ. ಭಾರತೀಯ ಅಂತಕ್ಕಂಥ 8 ತಿಂಗಳ ಮಗು ಅವಳಿ ನಡಲಿಕ್ಕೆ ತರಬೇತಿ ಇದು ಈ ಹಿಂದೆ ಬಂದಿದೆ. ಈಗ ನೇರವಾಗಿ ಅವಳು ಪಕ್ವತೆ ದೃಷ್ಟಿಯಿಂದ ನಡಲಿಕ್ಕೆ ಸಿದ್ಧತೆ ಪಡೆಯುವುದಿರುವುದಿಲ್ಲ ಅನ್ನೋದು ಸರಿಯಾದ ಉತ್ತರ. ನೀದು ಜಗಳಗಂಟು ಪ್ರವೃತ್ತಿ ಹೊಂದಿರತಕ್ಕಂಥ ತರಗತಿ ಯಾರೊಂದಿಗೆ ಹೊಂದಿಕೊಳ್ಳುವುದಿಲ್ಲ. ಇದಕ್ಕೆ ಕಾರಣ ತಿಳಿದು ಪರಿಹಾರ ಕಂಡುಕೊಳ್ಳಿಕ್ಕೆ ಶಿಕ್ಷಕರು ಯಾವುದನ್ನು ಅಂತಂದರೆ ಕೇಸ್ ಸ್ಟಡಿ ಅಂತೇಳಿ ನಾವು ನೋಡ್ತೀವಿ. ಇದು ಕೂಡ ಏನಪ್ಪ ಅಂತಂದರೆ ಹಿಂದೆ ಬಂದಿರತಕ್ಕಂತಹ ಪ್ರಶ್ನೆ ಅನ್ನೋದು ನಾವು ನೋಡ್ತೀವಿ. ವ್ಯಕ್ತಿತ್ವ ಅಧ್ಯಯನ, ವ್ಯಕ್ತಿ ಅಧ್ಯಯನ ಮಾಡ್ತಾರೆ ಅವರು. ಕೆಳಗಿನಲ್ಲಿ ಯಾವ ಅಂಶ ಸಾಮಾಜಿಕ ಪರಿಸರಕ್ಕೆ ಸೇರುವುದಿಲ್ಲ ಅನ್ನುವುದು ನಾವು ನೋಡಿದಾಗ ಇದು ಕೂಡ ಹಿಂದೆ ನಾವು ನೋಡಿದ್ದೀವಿ ರೀ. ಸಾಮಾಜಿಕ ಪರಿಸರಕ್ಕೆ ಅಂದಾಗ ಕುಟುಂಬ ಅಂಥೇಳಿ ಬರ್ತದೆ. ನೋಡಿರಿ, ಕೊಹ್ಲರ್ ಅವರ ಬ್ಲ್ಯಾಕ್ ಡಿಸೈನ್ ಪರೀಕ್ಷೆ, ಅಲೆಕ್ಸಾಂಡರ್ ಅವರ ಪಾಸ್ ಅಲಾಂಗ್ ಪರೀಕ್ಷೆ, ತಕ್ಷಣದ ಸ್ಮೃತಿ, ಚಿತ್ರ ಪೂರೈಕೆ ಮೇಲಿನ ಎಲ್ಲವೂ ಇದರಿಂದ ಪ್ರಮಾಣೀಕೃತವಾದ ಬುದ್ಧಿ ಪರೀಕ್ಷೆಯ ಘಟಕಗಳು. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಇವುಗಳಿಂದ ಮೇಲಿಂದ ಏನಪ್ಪ ಅಂತಂದ್ರೆ ಪ್ರಮಾಣೀಕೃತಗೊಂಡದ ಅಂತಕ್ಕಂಥ ಪ್ರಶ್ನೆ ಕೇಳಿದಾನ್ರಿ. ಅದಕ್ಕೆ ಸರಿಯಾದ CM ಭಾಟಿಯಾ ಏನಪ್ಪ ಅಂತಂದ್ರೆ ಪರೀಕ್ಷೆ ಸರಿಯಾಗಿದ್ದಿರ್ತಕ್ಕಂಥದ್ದು. ತನ್ನ ತಾಯಿ ಸಿಟ್ಟಾಗಬಹುದೆಂದು ತಿಳಿದು ಮಗು ಏನು ಮಾಡ್ತದೆ ಅಂತಂದ್ರೆ ತಾಯಿಯ ಗಮನಕ್ಕೆ ತಾರದೆ ಯಾವುದೇ ವಸ್ತುವನ್ನು ಮುಟ್ಟುತ್ತಿಲ್ಲ. ನಮ್ಮ ತಾಯಿ ಹೇಳಿದ ಮುಟ್ಟಿದರೆ ಬೈತಾಳು ಅಥವಾ ಬೆದರಿಸ್ತಾಳ ಅಥವಾ ಆ ತಾಯಿಗೆ ಹೆದರಿ ಆ ಮಗು ಏನು ಮಾಡ್ತದೆ, ಪ್ರತಿ ಏನೋ ಮಾಡ್ಬೇಕಾದ್ರೆ ತಾಯಿ ಗಮನಕ್ಕೆ ತಂದು ಕೆಲಸ ಮಾಡ್ತದೆ. ಅದು ಯಾವ ಹಂತದಲ್ಲಿ ಮಗು ಈ ರೀತಿಯಾಗಿ ಕೆಲಸವನ್ನು ಮಾಡ್ತದೆ ಅಂಥೇಳಿ ನಾನು ನೋಡಿದಾಗ ಸಾಂಪ್ರದಾಯಿಕ ಪೂರ್ವ ಹಂತ ಅಂಥೇಳಿ ನಾವು ನೋಡ್ತೀವಿ. ಯಾವುದು ಅಂತಂದರೆ ಇದು ಸಾಂಪ್ರದಾಯಿಕ ಪೂರ್ವ ಹಂತ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪ್ರಕ್ಷೇಪಣಾ ತಂತ್ರಕ್ಕೆ ಉದಾಹರಣೆ ಅಂಥೇಳಿ ನೋಡಿದಾಗ ಅದಕ್ಕೆ ಸರಿಯಾದ ರೋರ್ಶಾಕ್ರವರ ಮಸಿ ಗುರುತಿನ ಪರೀಕ್ಷೆ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಇನ್ನೊಂದು ಪ್ರಶ್ನೆ ಇದೆ, ಶ್ರೇಣೀಕೃತ ಅಂಕಗಳ ಮಧ್ಯಬಿಂದುವನ್ನು ಹೀಗೆನ್ನುತ್ತಾರೆ ಅಂಥೇಳಿ. ಶ್ರೇಣೀಕೃತ ಅಂಕಗಳ ಮಧ್ಯಬಿಂದುವನ್ನು ಹೀಗೆನ್ನುತ್ತಾರೆ ಅಂಥೇಳಿ ನೋಡಿದಾಗ ಆಪ್ಷನ್ಸ್ ಏನದ ಅಂತಂದರೆ ನೋಡಿರಿ, ಆಪ್ಷನ್ನ ಮಧ್ಯಕ, ಮಧ್ಯಾಂಕ, ಬಹುಲಕ, ವ್ಯಾಪ್ತಿ ಅಂಥೇಳಿ ಕೊಟ್ಟಿದ್ದಾನೆ ರೀ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಏನು ಪ್ರಶ್ನೆ ಏನು ಅಂತಂದರೆ ಅದು ಪ್ರಶ್ನೆ ಬಂದುಬಿಟ್ಟು ಶ್ರೇಣೀಕೃತ ಅಂಕಗಳ ಮಧ್ಯಬಿಂದುವನ್ನು ಹೀಗೆನ್ನುತ್ತಾರೆ ಅನ್ನೋದು ಮಧ್ಯಕ ಅಂಥೇಳಿ ಕರಿತೀವಿ ನಾವು. ಓಕೆ, ಸ್ಪಿಯರ್ಮನ್ ಅವರ ಬುದ್ಧಿಶಕ್ತಿಯ ಸಿದ್ಧಾಂತ ಯಾವುದು ಅಂಥೇಳಿ ನಾವು ನೋಡಿದ್ವಿ. ದ್ವಿಕಾರಕ ಅಂಥೇಳಿ ನಾವು ನೋಡ್ತೀವಿ ರೀ. ಅದು ದ್ವಿಕಾರಕ ಐತಲ್ಲಿ ದ್ವಿಕಾರಕ ಸಿದ್ಧಾಂತ. ದ್ವಿಕಾರಕ ಸಿದ್ಧಾಂತ ಅನ್ನೋದು ಸರಿಯಾಗುತ್ತೆ. ಸೃಜನಶೀಲತೆ ಮತ್ತು ಯಾವುದರ ನಡುವೆ ನಿಕಟ ಸಂಬಂಧವಿದೆ ಅಂದರೆ ಸೃಜನಶೀಲತೆ ಮತ್ತು ಕೆಳಗಡೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ನಲ್ಲಿ ಯಾವುದರ ನಡುವೆ ನಿಕಟ ಸಂಬಂಧವಿದೆ ಅಂತೇಳಿ ಕೇಳಿದ್ದಾರೆ. ಅದು ಕಠಿಣತೆ ಮತ್ತು ಸೃಜನಶೀಲತೆ ನಿಕಟ ಸಂಬಂಧ ಇರೋದನ್ನು ನಾವು ನೋಡ್ತೀವಿ. ವ್ಯಕ್ತಿಯ ಗುರಿ ಏನನ್ನು ಆಧರಿಸಿರಬೇಕು ಅಂಥೇಳಿ ನೋಡಿದಾಗ ವ್ಯಕ್ತಿಯ ಗುರಿ ಪ್ರಯತ್ನವನ್ನು ಆಧರಿಸಿರಬೇಕು. ನೈತಿಕ ವಿಕಾಸದ 3 ಹಂತಗಳನ್ನು ಗುರುತಿಸಿದವರು ಯಾರು ಅಂಥೇಳಿ ನಾವು ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಕೋಹಲ್ಬರ್ಗ್ ಅನ್ನೋದು ಅಂಥೇಳಿ ಸರಿಯಾದ ಉತ್ತರ. ಸ್ವ ಅನುಭವಗಳ ಸಹ ಸಂಬಂಧಿತ ಸಾಮಾನ್ಯ ಗುಣಲಕ್ಷಣಗಳನ್ನು ಗುರುತಿಸುವ ವಿಧಾನ ಯಾವುದು ಅಂತೇಳಿ ನಾವು ನೋಡಿದಾಗ
ಅದು ಅನುಗಮನ ಪದ್ಧತಿ ಅನ್ನೋದು ಅನುಗಮನ ಪದ್ಧತಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ನೋಡ್ರಿ. ಓಕೆ. ಸಿಹಿ ತಿಂಡಿಗಳ ಅಂಗಡಿಯಲ್ಲಿನ ಫಲಕದಲ್ಲಿ ತಮ್ಮ ಅಚ್ಚುಮೆಚ್ಚಿನ ಸಿಹಿ ತಿಂಡಿಯ ಹೆಸರು ನೋಡಿ ಕೆಲವರು ಜೊಲ್ಲು ಸೋರಿಸುವುದು ಯಾವ ಅನುಬಂಧ ಅಂಥೇಳಿ ನಾನು ನೋಡಿದಾಗ ನೋಡ್ರಿ, ಅದು ಶಬ್ದಾರ್ಥ ಅನ್ನಿಸ್ತಾ ಹೆಸರು ಕೇಳಿದ್ರನ ಅವ್ರ ಬಾಯಲ್ಲಿ ಏನಪ್ಪ ಅಂತ ಜೊಲ್ಲ ಬರ್ತಿರ್ತದೆ. ಹೀಗಾಗಿ ಅದು ಶಬ್ದಾರ್ಥ ಅನುಬಂಧನ ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಹೃದಯದ ಕಾರ್ಯ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತಂದೇಳಿ ನಾವು ನೋಡಿದಾಗ ಅಡ್ರಿನಲ್ ಗ್ರಂಥಿ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಎರಿಕ್ಸನ್ ರವರು ಹೇಳುವಂತೆ ಸಾಮಾಜಿಕ ಸಂಬಂಧ ಶುರುವಾಗಲು ಏನು ಕಾರಣ ಅಂಥೇಳಿ ನಾವು ನೋಡಿದಾಗ ಅದು ಮೂಲ ಕುಟುಂಬ ಅನ್ನುವುದು ಸರಿಯಾದ ಉತ್ತರ. ಎಷ್ಟು ಜನ ಮೂಲ ಕುಟುಂಬ ಅನ್ನೋದು ನೋಡ್ರಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮೂರ್ತ ಕಾರ್ಯಗಳ ಹಂತದಲ್ಲಿ ಯಾವುದು ಈ ಕೆಳಗಿನವುಗಳು ಇಲ್ಲ ಅಂಥೇಳಿ ನೋಡಿದಾಗ ಸರ್ವಾತ್ಮವಾದ ಅನ್ನುವುದು ಅಲ್ಲ ಅಂಥೇಳಿ ನಾವು ನೋಡ್ತೀವಿ. ಮುಥಾರಾಣಿ ರಸ್ತೋಗಿ ಅವರು ತಯಾರಿಸಿದ ತಪಶೀಲು ಪಟ್ಟಿಯು ಏನನ್ನು ಅಳತೆ ಮಾಡುತ್ತದೆ ಅಂಥೇಳಿ ನಾವು ನೋಡಿದಾಗ ಅದು ಸರಿಯಾದ ಸ್ವಪರಿಕಲ್ಪನೆ ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥದ್ದು. ಇಷ್ಟು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರಶ್ನೆಗಳನ್ನು ನಾವು ಗಮನಿಸ್ತೀವಿ. ಇದು TETಯ ಪೇಪರ್ 1 ಮತ್ತು ಪೇಪರ್ 2ಗೆ ಹಾಗೂ ಮುಂದೆ ಕಾಲ್ಫಾರ್ಮ್ ಆಗ್ತಕ್ಕಂತಹ ಎಲ್ಲ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗಿರತಕ್ಕಂತಹ ಈ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಆಗಿದ್ದಿರ್ತಕ್ಕಂಥ ಪ್ರಶ್ನೆಗಳು. ಯಾರೆಲ್ಲ TET ಬರಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂತಹ ಹಾರೈಕೆಯೊಂದಿಗೆ ಇಲ್ಲಿವರೆಗೆ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಮುಂದೆ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.